ಸ್ನೇಹಿತರೆ, ಈ ಬ್ರಹ್ಮಾಂಡದ ಸತ್ಯವಿದು. ಕಾಯಕ ಮಾಡಲು ಮಾತ್ರ ನಿನಗೆ ಹಕ್ಕಿದೆ, ಫಲದ ಮೇಲೆ ಎಂದಿಗೂ ಇಲ್ಲ. ಹೀಗೆಂದು ಗೀತಾಚಾರ್ಯ ಶ್ರೀಕೃಷ್ಣನು ನಮಗೆ ಬೋಧಿಸಿದ್ದಾರೆ. ನಮಗಾಗಿ ನಾವು ಮಾಡುವ ಕರ್ಮದ ಫಲದ ಚಿಂತೆ ಏಕೆ? ಕರ್ಮವೇ ನಮ್ಮ ಕೈಯಲ್ಲಿದ್ದಾಗ ಶುಭ ಕರ್ಮನೇ ಮಾಡೋಣ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಸುಖ ದುಃಖಗಳು ಕೇವಲ ಕಾಲಚಕ್ರದ ತಿರುವುಗಳಷ್ಟೇ. ಮನಸ್ಸಿನ ಶಾಂತಿಯೇ ಜೀವನದ ದೊಡ್ಡ ಸಿದ್ಧಿಯಾಗಿದೆ. ರಾಧೆ ರಾಧೆ. ಕನ್ನಡ ವಿಚಾರಧಾರೆಗಳು ಎಂಬ ನಮ್ಮ ಈ ಆಧ್ಯಾತ್ಮಿಕ ಜ್ಞಾನದ ವಾಹಿನಿಗೆ ಪ್ರೀತಿಯ ಸ್ನೇಹಿತರಿಗೆ ಸ್ವಾಗತವಿದೆ. ತಮ್ಮ ಜೀವನದ ಚಿಂತೆಗಳು ಸಂಪೂರ್ಣವಾಗಿ ದೂರವಾಗಬೇಕು ಮತ್ತು ತಾವು ನೆಮ್ಮದಿಯ ನಿದ್ರೆಯನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ರಾತ್ರಿ ಮಲಗುವ ಮುನ್ನ ಒಮ್ಮೆಯಾದರೂ ಇದನ್ನು ಆಲಿಸಿರಿ. ಹೌದು, ನಾವು ದಿನವಿಡೀ ಏನೇ ಮಾಡಿರಬಹುದು, ಅದು ಒಳ್ಳೆಯದಿರಬಹುದು ಅಥವಾ ಕೆಟ್ಟದ್ದಿರಬಹುದು. ನಿದ್ರೆ ಜಾರುವ ಮೊದಲು ಒಂದು ಬಾರಿ ಇದನ್ನು ಏಕಾಗ್ರತೆಯಿಂದ ಆಲಿಸುವುದರಿಂದ ತಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುವುದು ನಿಶ್ಚಿತ. ತಾವು ರಾತ್ರಿ ನಿದ್ರಿಸುವ ಮೊದಲು ತಮ್ಮ ಜೀವನದಲ್ಲಿ ಏನು ಮಾಡಲು ಬಯಸುತ್ತೀರಿ ಎಂಬುದರ ಬಗ್ಗೆ ಆಳವಾಗಿ ಯೋಚಿಸಬೇಕು. ಹೀಗೆ ಮಾಡುವುದರಿಂದ ತಮ್ಮ ಚಿಂತನೆಗಳಿಗೆ ಸಕಾರಾತ್ಮಕವಾದ ಶಕ್ತಿಯೂ ದೊರೆಯುತ್ತದೆ. ಇದರಿಂದ ಬಯಸಿದ ಫಲಿತಾಂಶಗಳನ್ನು ಪಡೆಯುವ ಮತ್ತು ಆ ಗುರಿಯನ್ನು ಪೂರ್ಣಗೊಳಿಸುವ ಸಾಧ್ಯತೆಗಳು ಹಲವಾರು ಪಟ್ಟು ಹೆಚ್ಚಾಗುತ್ತವೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಆದ್ದರಿಂದ ಪ್ರಿಯ ವೀಕ್ಷಕರೇ, ತಾವು ರಾತ್ರಿ ಮಲಗುವ ಮೊದಲು ಈ ಮಾತುಗಳನ್ನು ತಮ್ಮೊಳಗೆ ಆಗಾಗ್ಗೆ ಹೇಳಿಕೊಳ್ಳಬೇಕು. ಇಂದು ಅತ್ಯಂತ ಒಳ್ಳೆಯ ದಿನವಾಗಿತ್ತು. ಇಂದು ನಾನು ನನ್ನ ಪ್ರತಿಯೊಂದು ಕೆಲಸವನ್ನು ಸಂಪೂರ್ಣ ಮನಸ್ಸು ಹೃದಯದಿಂದ ಮಾಡಿದೆನು. ತಾವು ಇಂದು ಏನೇ ಮಾಡಿರಲಿ, ಏನೇ ಕಲಿತಿರಿ, ಏನೇ ಅರ್ಥ ಮಾಡಿಕೊಂಡಿರಿ ಅಥವಾ ಏನೇ ಅನುಭವಿಸಿರಿ, ಆ ಎಲ್ಲದರ ಬಗ್ಗೆ ಸಂಪೂರ್ಣ ತೃಪ್ತಿ ಇರಬೇಕು. ತಮ್ಮ ದೇಹ, ತಮ್ಮ ಮನಸ್ಸು, ತಮ್ಮ ಬುದ್ಧಿ ಮತ್ತು ತಮ್ಮ ಆತ್ಮ ಸಂಪೂರ್ಣ ಶಾಂತಿಯಿಂದ ಕೂಡಿವೆ ಎಂದು ನಂಬಿರಿ. ಇಂದು ನಡೆದ ಪ್ರತಿಯೊಂದು ಘಟನೆಯೂ ನಿನ್ನೆಗಿಂತ ಉತ್ತಮವಾಗಿತ್ತು ಮತ್ತು ತಮ್ಮ ನಾಳೆ ಇನ್ನಷ್ಟು ಉತ್ತಮವಾಗಿರುವುದು ನಿಶ್ಚಿತ. ನಾನು ಅತ್ಯಂತ ಸಂತೋಷದಿಂದಿದ್ದೇನೆ ಮತ್ತು ಬಹಳ ಚೆನ್ನಾಗಿ ಅನುಭವಿಸುತ್ತಿದ್ದೇನೆ ಎಂದು ತಾವು ಸದಾ ಆಲೋಚಿಸಬೇಕು. ತಮಗೆ ಯಾವುದೇ ರೀತಿಯ ಚಿಂತೆಗಳಿಲ್ಲ, ಯಾವುದೇ ಭಯವಿಲ್ಲ, ಯಾವುದೇ ನಿರ್ಬಂಧಗಳಿಲ್ಲ, ತಮ್ಮ ಮಿತಿಗಳಿಲ್ಲ ಎಂದು ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಳಿರಿ. ನಾವು ಪ್ರತಿಯೊಂದು ರೀತಿಯ ನಿರ್ಬಂಧಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದೇವೆ. ಈ ಇಡೀ ಸೃಷ್ಟಿಯು ನಮಗೆ ಸಹಾಯ ಮಾಡುತ್ತಿದೆ ಮತ್ತು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುತ್ತಿದೆ. ನಾವು ಪ್ರತಿದಿನವೂ ಹೊಸತನ್ನು ಕಲಿಯುತ್ತೇವೆ ಮತ್ತು ಇಂದು ನಾವು ಕಲಿತ ಪ್ರತಿಯೊಂದಕ್ಕೂ ನಾವು ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಾವು ನಾಳೆ ಹೊಸದನ್ನು ಕಲಿಯಲು ಸಂಪೂರ್ಣವಾಗಿ ಸಿದ್ಧರಾಗಿದ್ದೇವೆ ಎಂಬ ಭಾವ ನಮ್ಮಲ್ಲಿ ಇರಬೇಕು. ನಮ್ಮ ಯೋಚನೆಗಳು, ನಮ್ಮ ಪರಿಸ್ಥಿತಿಗಳು ಇತರ ಎಲ್ಲರಿಗಿಂತ ಭಿನ್ನವಾಗಿವೆ. ನಾವು ಇತರರಿಗಿಂತ ವಿಭಿನ್ನ ಇರುವುದರಿಂದ ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಲು ಸಾಧ್ಯವಿಲ್ಲ. ಈ ದೈಹಿಕ ದೇಹ ಮಾತ್ರ ನಾನಲ್ಲ, ಇಡೀ ವಿಶ್ವವೇ ಆಗಿದ್ದೇನೆ ಮತ್ತು ಈ ವಿಶ್ವದ ಎಲ್ಲಾ ಶಕ್ತಿಗಳು ನನ್ನ ಹೊರಗೆ ಇಲ್ಲ, ಬದಲಾಗಿ ಇವೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಈ ಆತ್ಮಜ್ಞಾನವೇ ನಮಗೆ ಮುಕ್ತಿಯ ಮಾರ್ಗವನ್ನು ತೋರೆ. ನಾವು ನಮ್ಮೊಳಗಿನ ಪ್ರತಿಯೊಂದು ಕೆಟ್ಟದ್ದರಿಂದ ಮುಕ್ತರಾಗುತ್ತಿದ್ದೇವೆ ಮತ್ತು ನಮ್ಮ ಮನಸ್ಸು ಹೆಚ್ಚು ಶಾಂತಿಯುತವಾಗುತ್ತಿದೆ. ನಮ್ಮ ಹೃದಯವು ಸಂತೋಷದಿಂದ ತುಂಬಿದೆ ಮತ್ತು ನಾವು ನಮ್ಮೊಳಗಿನ ಧ್ವನಿಯನ್ನು ಕೇಳಲು ಸಮರ್ಥರಾಗಿದ್ದೇವೆ. ನಾವು ಆಳವಾದ ಶಾಂತಿಯನ್ನು ನಮ್ಮೊಳಗೆ ಅನುಭವಿಸುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ಇಂದು ಏನೇ ನಡೆಯುತ್ತಿದೆಯೋ ಅದು ಖಂಡಿತವಾಗಿಯೂ ನಾಳೆ ನಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ ಎಂಬ ಸಂಪೂರ್ಣ ನಂಬಿಕೆ ನಮ್ಮಲ್ಲಿ ಇರಬೇಕು. ನಾವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿಕೊಳ್ಳುತ್ತೇವೆ ಮತ್ತು ಉಸಿರನ್ನು ಹೊರಗೆ ಬಿಡುವುದರ ಮೂಲಕ ನಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕುತ್ತೇವೆ ಎಂದು ಆಲೋಚಿಸಬೇಕು. ನಮಗೆ ಏನೇ ಸಂಭವಿಸಿದರೂ ಅದು ಒಳ್ಳೆಯದಕ್ಕೆ ಸಂಭವಿಸುತ್ತದೆ ಎಂಬ ದೃಢನಂಬಿಕೆ ನಮ್ಮಲ್ಲಿ ಇದೆ. ನಮ್ಮೊಂದಿಗೆ ಸಮಯ ಕಳೆಯುವುದು ನಮಗೆ ಬಹಳ ಸಂತೋಷವನ್ನು ನೀಡುತ್ತದೆ. ನಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನು ಮತ್ತು ಅದನ್ನು ಅನುಸರಿಸುವುದೇ ನಮ್ಮ ಜೀವನದ ಉದ್ದೇಶವಾಗಬೇಕು. ನಾವು ಎಲ್ಲರನ್ನೂ ಪ್ರೀತಿಸುತ್ತೇವೆ ಮತ್ತು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ ಎಂಬ ಸದ್ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ತಿಳಿದೋ ತಿಳಿಯದೆಯೋ ನಮಗೆ ಯಾರಾದರೂ ಏನಾದರೂ ತಪ್ಪು ಮಾಡಿದ್ದರೆ ಅವರ ಬಗ್ಗೆ ನಮಗೆ ಯಾವುದೇ ಅರಿವಿಲ್ಲ. ನಮಗೆ ತಪ್ಪು ಮಾಡಿದವರನ್ನು ನಾವು ನಮ್ಮ ಹೃದಯಪೂರ್ವಕವಾಗಿ ಕ್ಷಮಿಸುತ್ತೇವೆ ಮತ್ತು ನಾವು ಹಿಂದೆ ಮಾಡಿದ ಎಲ್ಲಾ ತಪ್ಪುಗಳಿಗಾಗಿ ನಾವು ನಮ್ಮನ್ನು ಪೂರ್ಣವಾಗಿ ಕ್ಷಮಿಸಿಕೊಳ್ಳುತ್ತೇವೆ. ನಮ್ಮ ಗಮನವು ಹಿಂದಿನ ಘಟನೆಗಳ ಮೇಲೆ ಇಲ್ಲ, ಬದಲಾಗಿ ಅದು ನಮ್ಮ ಭವಿಷ್ಯದ ಮೇಲೆ ಇದೆ. ನಾವು ನಾಳೆ ಏನು ಮಾಡಬೇಕೆಂಬುದರ ಬಗ್ಗೆ ಚೆನ್ನಾಗಿ ಯೋಚಿಸಿ ಮತ್ತು ನಮ್ಮ ಎಲ್ಲಾ ಗುರಿಗಳನ್ನು ಸಾಧಿಸಲು ನಾವು ಸಂಪೂರ್ಣವಾಗಿ ಸಿದ್ಧರಿದ್ದೇವೆ. ಇಂದು ನಮ್ಮ ಬಳಿ ಏನಿದೆಯೋ ಮತ್ತು ನಮ್ಮ ಜೀವನದಲ್ಲಿ ನಮ್ಮೊಂದಿಗೆ ಜನರ ಬಗ್ಗೆ ನಾವು ನಮ್ಮ ಸಂಪೂರ್ಣ ಹೃದಯದಿಂದ ಕೃತಜ್ಞರಾಗಿದ್ದೇವೆ ಎಂದು ಹೇಳಿಕೊಳ್ಳಿರಿ. ಏನೇ ನಡೆಯುತ್ತಿದೆಯೋ ಅದು ಒಳ್ಳೆಯದು ಮತ್ತು ಮುಂದೆ ಏನೇ ಆಗುವುದೋ ಅದು ಕೂಡ ಬಹಳ ಒಳ್ಳೆಯದಾಗಲಿದೆ. ಪ್ರತಿಯೊಬ್ಬರೂ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ ಮತ್ತು ನಮ್ಮ ಹೃದಯದಲ್ಲಿ ಎಲ್ಲರಿಗಾಗಿ ಪ್ರೀತಿ ಮತ್ತು ಸಹಾನುಭೂತಿ ಇದೆ. ನಮ್ಮ ಹೃದಯದಿಂದ ಕೇವಲ ಒಂದೇ ಒಂದು ಪ್ರಾರ್ಥನೆಯೂ ಹೊರಹೊಮ್ಮುತ್ತಿದೆ. ಅದೇನೆಂದರೆ ಪ್ರತಿಯೊಬ್ಬರೂ ಚೆನ್ನಾಗಿರಲಿ, ಪ್ರತಿಯೊಬ್ಬರೂ ಆರೋಗ್ಯದಿಂದಿರಲಿ, ಪ್ರತಿಯೊಬ್ಬರ ಬುದ್ಧಿಯೂ ಸರಿಯಾದ ದಿಕ್ಕಿನಲ್ಲಿ ಚಲಿಸಲಿ ಮತ್ತು ಪ್ರತಿಯೊಬ್ಬರ ಜೀವನವು
ಸಂತೋಷದಿಂದ ತುಂಬಿರಲಿ ಎಂದು ನಾವು ಹಾರೈಸುತ್ತೇವೆ. ನಾವು ಪ್ರತಿಯೊಂದು ಚಿಂತೆ ಮತ್ತು ಸಮಸ್ಯೆಯನ್ನು ದೂರ ಮಾಡಿ ನಿದ್ರಿಸಲು ಹೋಗುತ್ತಿದ್ದೇವೆ. ಬೆಳಿಗ್ಗೆ ನಾವು ಹೊಸ ಉತ್ಸಾಹದಿಂದ ಎಚ್ಚರಗೊಳ್ಳುತ್ತೇವೆ ಮತ್ತು ನಮ್ಮ ಜೀವನದ ಹೊಸ ಪ್ರಾರಂಭವನ್ನು ಮಾಡುತ್ತೇವೆ ಎಂದು ದೃಢ ಸಂಕಲ್ಪ ಮಾಡಬೇಕು. ನಾವು ರಾತ್ರಿ ಮಲಗುವ ಹಾಸಿಗೆಯು ಆರಾಮದಾಯಕವಾಗಿರಬೇಕು ಮತ್ತು ನಮ್ಮ ಆಯ್ಕೆಗೆ ಅನುಗುಣವಾಗಿರಬೇಕು. ನಮ್ಮ ಆಯ್ಕೆಯ ಹಾಸಿಗೆಯ ಮೇಲೆ ಮಲಗುವುದರಿಂದ ಮಾನಸಿಕವಾದ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತದೆ ಮತ್ತು ಒಳ್ಳೆಯ ನಿರ್ಧಾರವಾಗುತ್ತದೆ. ನಮ್ಮ ಜೀವನವು ಒಂದು ಆಟಕ್ಕಿಂತ ಕಡಿಮೆಯಿಲ್ಲ. ಅದರಲ್ಲಿ ಸಂತೋಷ ಮತ್ತು ದುಃಖಗಳಿರುತ್ತವೆ. ನಾವು ಪ್ರತಿಯೊಂದು ಪರಿಸ್ಥಿತಿಯನ್ನು ಸಮಾನವಾಗಿ ಕಾಣಬೇಕು, ಸಮಚಿತ್ತವನ್ನು ಕಾಯ್ದುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಒಂದು ಸಮಯ ಬರುತ್ತದೆ, ಆಗ ನಾವು ನಮ್ಮ ಜೀವನವನ್ನೇ ಒಂದು ಹೊರೆಯನ್ನು ಪರಿಗಣಿಸಲು ಪ್ರಾರಂಭಿಸುತ್ತೇವೆ. ಅಂತಹ ಸಂದರ್ಭಗಳಲ್ಲಿ ನಮಗೆ ನಮ್ಮ ಪ್ರೀತಿಪಾತ್ರರ ಅವಶ್ಯಕತೆ ಬಹಳ ಇರುತ್ತದೆ. ಅದಕ್ಕಾಗಿಯೇ ನಾವು ಯಾವಾಗಲೂ ನಮ್ಮ ಪ್ರೀತಿಪಾತ್ರರೊಂದಿಗೆ ಪ್ರೀತಿಯಿಂದ ಬದುಕಬೇಕು. ನಾವು ಯಾವಾಗಲೂ ಒಳ್ಳೆಯ ವಿಷಯಗಳನ್ನು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಓದುತ್ತಿರಬೇಕು. ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಬೇಕು ಎಂಬುದನ್ನು ನಾವು ತಿಳಿಯಲು ಇದು ನಮಗೆ ಬೇಕಾಗುತ್ತದೆ. ಈ ಪ್ರೇರಣೆಯ ಮಾತುಗಳು ತಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಿ ಬಹಳಷ್ಟು ಸಹಾಯ ಮಾಡುತ್ತವೆ. ಕಣ್ಣು ಮನಸ್ಸು ಅರ್ಥ ಮಾಡಿಕೊಳ್ಳಲು ಸಿದ್ಧವಾಗಿರುವುದನ್ನು ಮಾತ್ರ ನೋಡುತ್ತದೆ. ಯಾವ ವ್ಯಕ್ತಿಯು ಮುರಿದ ಸಂಬಂಧವನ್ನು ಮತ್ತು ಕೋಪಗೊಂಡವರನ್ನು ಸರಿಪಡಿಸಲು ಸಮರ್ಥನಾಗುತ್ತಾನೋ ಆ ವ್ಯಕ್ತಿಯು ಮಾತ್ರ ತನ್ನ ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ. ನಮಗೆ ಏನಾದರೂ ಚಟ ಹತ್ತಬೇಕಿದ್ದರೆ ಅದು ಕಠಿಣ ಪರಿಶ್ರಮದ ಚಟವಾಗಿರಲಿ. ರೋಗದಂತೆ ಎಷ್ಟು ಬಂದೇ ಬರುತ್ತದೆ ಎಂದು ನಂಬಬೇಕು. ತಮ್ಮ ಕೈಗಳ ರೇಖೆಗಳನ್ನು ಅತಿಯಾಗಿ ನಂಬಬೇಡಿ, ಏಕೆಂದರೆ ಇಲ್ಲದವರಿಗೂ ಅದೃಷ್ಟ ಇರುತ್ತದೆ. ವಾಸ್ತವವನ್ನು ಅದು ಹೇಗಿದೆಯೋ ಹಾಗೆಯೇ ಎದುರಿಸಬೇಕು. ಹೇಗಿತ್ತು ಅಥವಾ ತಾವು ಹೇಗಿರಬೇಕೆಂದು ಬಯಸುತ್ತೀರಿ ಎನ್ನುವುದಕ್ಕಿಂತ ಸದ್ಯದ ವಾಸ್ತವ ಮುಖ್ಯ. ಕಲ್ಲಿಗೆ ಕೇವಲ ಒಂದು ನ್ಯೂನತೆ ಇದೆ, ಅದು ಕರಗುವುದಿಲ್ಲ. ಆದರೆ ಇದು ಅದರ ಗುಣಮಟ್ಟವೂ ಹೌದು, ಅದು ಬದಲಾಗುವುದಿಲ್ಲ. ಈ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ದೃಢ ಸಂಕಲ್ಪಗಳು ಸಹ ಕಲ್ಲಿನಷ್ಟೇ ದೃಢವಾಗುತ್ತವೆ. ಯಾವುದೇ ವ್ಯಕ್ತಿಯೂ ತಮ್ಮನ್ನು ಜಗತ್ತಿನ ಕಣ್ಣಿನಲ್ಲಿ ಕೆಟ್ಟವರನ್ನಾಗಿ ಆದರೆ ತಮ್ಮಲ್ಲೇ ಇರುವ ದೇವರ ಕಣ್ಣಿನಲ್ಲಿ ಕೆಟ್ಟವರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಯಾರು ತಮ್ಮ ತಪ್ಪುಗಳಿಗಾಗಿ ತಮ್ಮೊಂದಿಗೆ ತಾವೇ ಹೋರಾಡುತ್ತಾರೋ ಅವರನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಜೀವನವು ಒಂದು ಪ್ರಯಾಣ, ಅದನ್ನು ದಿಂದ ತೆಗೆದುಕೊಳ್ಳಬೇಕಾಗಿಲ್ಲ, ಆದರೆ ಅದನ್ನು ಒಂದು ಶಕ್ತಿಯುತ ರೀತಿಯಲ್ಲಿ ಬದುಕಬೇಕು. ಸರಿಯಾದ ಸಮಯದಲ್ಲಿ ನಮ್ಮ ತಪ್ಪನ್ನಿಕೊಳ್ಳದಿರುವುದು ಮತ್ತೊಂದು ದೊಡ್ಡ ತಪ್ಪಿಗೆ ಸಮಾನ. ನಮ್ಮ ಬಗ್ಗೆ ಬೇರೆಯವರ ಅಭಿಪ್ರಾಯವನ್ನು ನಮ್ಮ ವಾಸ್ತವವನ್ನಾಗಿ ಮಾಡಲು ನಾವು ಬಿಡಬಾರದು. ಜವಾಬ್ದಾರಿಗಳು ಕೂಡ ತಮ್ಮನ್ನು ತಾಕ್ಷಿಸುತ್ತವೆ. ಯಾರು ಅವುಗಳನ್ನು ಹೆಚ್ಚು ನಿರ್ವಹಿಸುತ್ತಾರೋ ಅವರಿಗೆ ಹೆಚ್ಚು ತೊಂದರೆ ನೀಡುತ್ತವೆ. ಜೀವನದಲ್ಲಿ ಅಂತಹ ವೇಗದಲ್ಲಿ ಮುನ್ನುಗ್ಗಬೇಕು, ಆಗ ಜನರ ದುಷ್ಟತನದ ದಾರಗಳು ತಮ್ಮ ಕಾಲುಗಳ ಬಳಿ ಬಿದ್ದು ಮುರಿದು ಹೋಗುತ್ತವೆ. ತಾವು ತಮ್ಮ ನಿರೀಕ್ಷೆಗಳನ್ನು ವಾಸ್ತವದಿಂದ ಬೇರ್ಪಡಿಸಿ ಸೇರಿಸಿದರೆ ತಾವು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ. ತಪ್ಪುಗಳನ್ನು ಮಾಡುವಲ್ಲಿ ಕಳೆದ ಜೀವನವು ಏನನ್ನೂ ಮಾಡದೆ ಕಳೆದ ಜೀವನಕ್ಕಿಂತ ಹೆಚ್ಚು ಗೌರವಾನ್ವಿತ ಮತ್ತು ಹೆಚ್ಚು ಉಪಯುಕ್ತವಾಗಿದೆ. ಜಗತ್ತು ನಿಮಗೆ ಬದುಕನ್ನು ನೀಡಬೇಕು ಎಂದು ಹೇಳಿಕೊಂಡು ತಿರುಗಾಡಬೇಡಿ. ಜಗತ್ತಿಗೆ ನಿಮ್ಮೊಂದಿಗೆ ಯಾವುದೇ ಸಂಬಂಧವಿಲ್ಲ. ತಾವು ಯಾರನ್ನಾದರೂ ಮೋಸ ಮಾಡಿದರೆ ಅವರು ಎಷ್ಟು ಎಂದು ಯೋಚಿಸಬೇಡಿ. ಬದಲಾಗಿ ಅವರು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದರು ಎಂಬುದರ ಬಗ್ಗೆ ಯೋಚಿಸಿ. ಇಲ್ಲಿ ಪ್ರತಿಯೊಂದು ಪಕ್ಷಿಯೂ ಗಾಯಗೊಂಡಿದೆ, ಆದರೆ ಮತ್ತೆ ಹಾರಲು ಸಾಧ್ಯವಾಗುವ ಪಕ್ಷಿ ಮಾತ್ರ ಜೀವಂತವಾಗಿರುತ್ತದೆ. ಜಗತ್ತಿನ ಅತ್ಯುತ್ತಮ ಪುಸ್ತಕವೆಂದರೆ ನಾವೇ. ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳಿ. ಎಲ್ಲಾ ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತವೆ. ಜನರು ತಮ್ಮನ್ನು ಹೇಗೆ ನಡೆಸಿಕೊಳ್ಳಬೇಕೆಂದು ತಾವು ಬಯಸುತ್ತೀರೋ ಹಾಗೆಯೇ ಇತರರನ್ನು ನಡೆಸಿಕೊಳ್ಳಿರಿ. ನಾವು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಪಡೆಯಲು ಬಹಳ ಕಷ್ಟಕರವಾದ ವಿಷಯಗಳನ್ನು ಮಾತ್ರ ಇಷ್ಟಪಡುತ್ತೇವೆ. ಜೀವನದ ನಿರ್ವಹಿಸುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ನಾವು ಚೆಲ್ಲಾಪಿಲ್ಲಿಯಾಗಬೇಕಾಗುತ್ತದೆ. ಸಂಬಂಧಗಳನ್ನು ಸರಿಪಡಿಸಲು ಜೀವನವು ಎಂದಿಗೂ ಕಡಿಮೆಯಾಗಿಲ್ಲ. ಆ ಆಸೆಗಳು ಮಾತ್ರ ಹೆಚ್ಚಾಗುತ್ತಾ ಹೋಗುತ್ತವೆ. ಯಾರಿಗಾದರೂ ಉಪಯುಕ್ತವಾಗಲು ಜೀವನವನ್ನು ನೀಡಲಾಯಿತು, ಆದರೆ ಕಾಗದದ ತುಂಡುಗಳನ್ನು ಗಳಿಸಲು ಸಮಯ ಕಳೆಯುತ್ತಿದೆ. ಒಂದು ಕ್ಷಣ ನಿರ್ಧಾರಗಳು ಅದೃಷ್ಟದಲ್ಲಿ ಬರೆಯಲಾಗಿದೆ. ನಾವು ಒಪ್ಪಿಕೊಳ್ಳೋಣ. ತಾವು ಪ್ರತೀಕಾರ ತೆಗೆದುಕೊಳ್ಳಬೇಡಿ, ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿರಿ. ತಮ್ಮ ಅದೃಷ್ಟ ಬದಲಾಗುತ್ತದೆಯೇನು ಯಾರಿಗಾದರೂ ಗೊತ್ತು? ಯಾರಾದರೂ ತಮ್ಮ ಬೆನ್ನ ಹಿಂದೆ ತಮ್ಮ ಪಿಕೆ ಮಾತನಾಡಿದರೆ ಚಿಂತಿಸಬೇಡಿ, ಏಕೆಂದರೆ ಅವರಿಗೆ ಮಾತನಾಡುವ ವಿಷಯವಿರುವುದು ತಮಗಾಗಿ ಮಾತ್ರ. ಜೀವನದಲ್ಲಿ ಏನಾದರೂ ಕೆಟ್ಟದು ಸಂಭವಿಸಿದರೆ ತಾಳ್ಮೆಯಿಂದಿರಿ, ಏಕೆಂದರೆ ಅಳುವಿನ ನಂತರ ನಗಲು ಒಂದು ಅವಕಾಶ ಸಿಗುತ್ತದೆ. ಜೀವನದಲ್ಲಿ ಆ ಮಜುರೇ ಬೇರೆ. ತಮ್ಮ ಮೇಲೆ ನಂಬಿಕೆ ಇದ್ದರೆ ಅದು ತಮ್ಮ ಶಕ್ತಿಯಾಗುತ್ತದೆ, ಮತ್ತು ಅದೇ ನಂಬಿಕೆ ಬೇರೆಯವರ ಮೇಲೆ ಇದ್ದರೆ ಅದು ಉತ್ಪಲ್ಯವಾಗುತ್ತದೆ. ಗಾಳಿಯ ದಿಕ್ಕು ಬದಲಾಗುವುದಕ್ಕೆ ಭಯವೇಕೆ? ಕೆಲವೊಮ್ಮೆ ನನ್ನದೇ ಜನರು ಸಹ ಬದಲಾಗುವುದನ್ನು ನಾನು ನೋಡಿದ್ದೇನೆ. ನಾವು ಏನಾದರೂ ಮಾಡಬೇಕೆಂದು ಬಯಸಿದರೆ ಅದನ್ನು ನಾವೇ ಮಾಡಬೇಕಾಗುತ್ತದೆ.
ಇಡೀ ಪ್ರಪಂಚದೊಂದಿಗೆ ಹೋರಾಡುವ ಮೊದಲು ನಾವು ನಮ್ಮ ಈ ಯುದ್ಧವನ್ನು ಮಾಡಬೇಕಾಗುತ್ತದೆ. ಸಮಯ ಚೆನ್ನಾಗಿದ್ದರೆ ನಮ್ಮ ತಪ್ಪು ಕೂಡ ಹಾಸ್ಯದಂತೆ ಕಾಣುತ್ತದೆ ಮತ್ತು ಸಮಯ ಕೆಟ್ಟದಾಗಿದ್ದರೆ ಹಾಸ್ಯವೂ ಕೂಡ ತಪ್ಪಾಗುತ್ತದೆ. ವೈಫಲ್ಯವು ಒಂದು ಸವಾಲು. ಅದನ್ನು ಒಪ್ಪಿಕೊಳ್ಳಿರಿ. ಏನು ಕಾಣೆಯಾಗಿದೆ ಎಂದು ನೋಡಿ ಮತ್ತು ತಮ್ಮನ್ನು ತಾವು ಸುಧಾರಿಸಿಕೊಳ್ಳಿರಿ. ತಮ್ಮ ಸಂತೋಷಕ್ಕಾಗಿ ತಮ್ಮೊಂದಿಗೆ ಸೋಲುವ ವ್ಯಕ್ತಿಯಿಂದ ತಾವು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಜನರಿಂದ ಹೆಚ್ಚು ನಿರೀಕ್ಷಿಸಬೇಡಿ, ಏಕೆಂದರೆ ಜನರು ತಮ್ಮ ಬಗ್ಗೆ ಕಾಳಜಿಸುವವರಿಗೆ ಮಾತ್ರ ಬೆಂಬಲ ನೀಡುತ್ತಾರೆ. ಕನಸುಗಳು ನಿದ್ರಿಸುವಾಗ ನೋಡುವಂತಹದ್ದಲ್ಲ, ಬದಲಾಗಿ ಅವು ನಮಗೆ ನಿದ್ರೆ ಬರದಂತೆ ಮಾಡುವಂತಹದ್ದು. ನಮ್ಮ ಭೂತಕಾಲದ ಬಗ್ಗೆ ಯೋಚಿಸುತ್ತಾ ಕುಳಿತರೆ ತಾವು ತಮ್ಮ ಇಂದಿನ ಮತ್ತು ನಾಳಿನ ದಿನಗಳನ್ನು ಸೃಷ್ಟಿಸಲು ಎಂದಿಗೂ ಸಾಧ್ಯವಾಗುವುದಿಲ್ಲ. ಎಷ್ಟು ತಡೆಗಳನ್ನು ನೀಡಿದ್ದಕ್ಕಾಗಿ ನಾವು ಕೃತಜ್ಞರಾಗಿರಬೇಕು, ಏಕೆಂದರೆ ಜೀವನವನ್ನು ನಿರ್ವಹಿಸುವ ಕೌಶಲ್ಯವು ಉತ್ತಮವಾಗಿಲ್ಲದಿದ್ದರೂ ಸುಧಾರಿಸಿದೆ. ಕೆಲವು ವಿಷಯಗಳಿಗೆ ಉತ್ತರ ಮೌನ ಮಾತ್ರ ಮತ್ತು ನನ್ನ ನಂಬಿರಿ, ಇದು ಬಹಳ ಸುಂದರವಾದ ಉತ್ತರವಾಗಿದೆ. ತಮ್ಮ ಜೇಬುಗಳು ಖಾಲಿಯಾಗಿದ್ದರೂ ಸಹ ಇಲ್ಲ ಎಂದು ಹೇಳುವ ನನ್ನ ತಂದೆಗಿಂತ ಶ್ರೀಮಂತರನ್ನು ನಾನು ಎಂದಿಗೂ ನೋಡಿಲ್ಲ. ಪ್ರಪಂಚದಲ್ಲಿ ತಾಯಿಯ ಹೃದಯವೇ ಮೃದುವಾದದ್ದು ಎಂದು ಯಾರು ಹೇಳುತ್ತಾರೆ? ತಂದೆಯವರು ತಮ್ಮ ಹೆಣ್ಣು ಮಕ್ಕಳಿಗೆ ವಿದಾಯ ಹೇಳುವುದನ್ನು ನಾನು ಆಗಾಗ್ಗೆ ಕೇಳಿದ್ದೇನೆ. ಸಾಧ್ಯವಾದಷ್ಟು ಮೌನ ಇಡುವುದು ಉತ್ತಮ, ಏಕೆಂದರೆ ನಾಲಿಗೆಯೇ ಅತಿ ದೊಡ್ಡ ಅಪರಾಧವನ್ನು ಮಾಡುತ್ತದೆ. ಮೌನದಲ್ಲಿಯೂ ಸಹ ಕೆಲವು ವಿಷಯಗಳಿಂದ ದೂರವಿರಿ. ಎಲ್ಲದರ ಬಗ್ಗೆಯೂ ಚರ್ಚಿಸುವುದು ಸರಿಯಲ್ಲ. ಮನುಷ್ಯನಿಗೆ ತನ್ನ ಸ್ಥಾನಮಾನವನ್ನು ಮರೆತು ಬಿಡುವ ರೋಗವಿದೆ ಮತ್ತು ಅದನ್ನು ನೆನಪಿಸಲು ಪ್ರಕೃತಿಯು ಅವನಿಗೆ ಪರಿಪೂರ್ಣ ಔಷಧಿಯನ್ನು ನೀಡಿದೆ. ಜೀವವು ಯಾರಿಲ್ಲದೆ ನಿಲ್ಲುವುದಿಲ್ಲ, ಆದರೆ ಪ್ರೀತಿಪಾತ್ರರಿಲ್ಲದೆ ಕಳೆಯುವುದಿಲ್ಲ. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಕಹಿ ಸಿಪ್ಗಳು ಆಗಾಗ್ಗೆ ಜೀವನವನ್ನು ಸಿಹಿಗೊಳಿಸುತ್ತವೆ. ಜೀವನದಲ್ಲಿ ಶಾಂತಿ ಬೇಕಾಗಿದ್ದರೆ ತಮ್ಮ ಕೆಲಸದ ಮೇಲೆ ಗಮನಹರಿಸಿ. ಜನರಿಗೆ ಸಹಾಯ ಮಾಡುವುದರ ಮೇಲೆ ಇರಲಿ, ಕೇವಲ ಮಾತುಗಳ ಮೇಲಲ್ಲ. ಜೀವನದ ಮಾತ್ರ ತಿಳಿದುಕೊಳ್ಳಬೇಕು. ನೋವಿನಲ್ಲಿ ತಾವು ಒಬ್ಬಂಟಿಯಾಗಿರುತ್ತೀರಿ ಮತ್ತು ಸಂತೋಷದಲ್ಲಿ ಇಡೀ ಜಗತ್ತು ತಮ್ಮೊಂದಿಗೆ ಇರುತ್ತದೆ. ಕಠಿಣ ಪರಿಶ್ರಮಕ್ಕೆ ಸ್ಥಿರವಾಗಿರಿ ಎಂದರೆ ಗುರಿ ಎಂದಿಗೂ ತಮ್ಮಿಂದ ದೂರವಿರಬಾರದು. ಯಾರು ನನ್ನನ್ನು ತಿರಸ್ಕರಿಸಿದರೋ ಅವರು ನನ್ನ ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನನ್ನನ್ನು ಭೇಟಿಯಾಗುವಂತಹ ಸಮಯವನ್ನು ತರುತ್ತಾರೆ. ಇತರರನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟವಾಗಿರುವಲ್ಲಿ ತಮ್ಮನ್ನು ತಾವೇ ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಆ ಜನರಿಗೆ ಉತ್ತಮವಾಗಿದೆ. ಇಡೀ ಜಗತ್ತು ತಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿರುವಾಗ ತಮ್ಮನ್ನು ತಾವು ಬಲಪಡಿಸಿಕೊಳ್ಳುವ ನಿಜವಾದ ಸಂತೋಷ ಸಿಗುತ್ತದೆ. ಕೆಟ್ಟ ಜನರಿಗೆ ಕೇವಲ ಅರ್ಥಮಾಡಿಕೊಳ್ಳುವ ಮೂಲಕವೇ ಅರ್ಥವಾಗಿದ್ದರೆ ಅವರು ತಮ್ಮ ಕೊಳಲನ್ನು ಕಳೆದುಕೊಳ್ಳುತ್ತಿದ್ದರು. ಯಾರು ಮಹಾಭಾರತವು ಸಂಭವಿಸಲು ಎಂದಿಗೂ ಅನುಮತಿಸುವುದಿಲ್ಲವೋ ಆ ಶ್ರೀಕೃಷ್ಣನಂತೆ ನಾವು ನಮ್ಮ ಮನಸ್ಸಿನಲ್ಲಿ ದೃಢವಾಗಿದ್ದರೆ ಅರ್ಧ ಗೆಲುವು ಸಾಧಿಸಿದಂತೆಯೇ. ತಮ್ಮ ಬಗ್ಗೆ ಬೇರೆಯವರ ಅಭಿಪ್ರಾಯವು ತಮ್ಮ ವಾಸ್ತವವಾಗಲು ಬಿಡಬೇಡಿ. ತಮ್ಮ ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ಚಿಂತಿಸಬೇಡಿ, ಏಕೆಂದರೆ ನೆರಳು ಎಂದಿಗೂ ದೇಹವನ್ನು ಗೆಲ್ಲಲು ಸಾಧ್ಯವಿಲ್ಲ. ಅದು ಪ್ರತಿಕೂಲಕ್ಕೆ ಸಹಾಯಕವಾಗುವುದಿಲ್ಲ. ಯಾರನ್ನಾದರೂ ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿರಿ. ಕೆಲವು ಸಂಬಂಧಗಳಿಗೆ ಹೆಸರುಗಳಿರುವುದಿಲ್ಲ, ಕೆಲವು ಸಂಬಂಧಗಳು ಹೆಸರಿಗೆ ಮಾತ್ರ ಇರುತ್ತವೆ. ಇದು ಕಹಿಯಾಗಿದೆ, ಆದರೆ ಇದು ಸತ್ಯ. ತಮ್ಮವರು ತಮ್ಮವರಾಗುತ್ತಾರೆ ಮತ್ತು ಅಪರಿಚಿತರು ಯಾವಾಗ ತಮ್ಮವರಾಗುತ್ತಾರೆ ಎಂದು ತಮಗೆ ಎಂದಿಗೂ ತಿಳಿಯುವುದಿಲ್ಲ. ವಾಸ್ತವವನ್ನು ಅದು ಹೇಗಿದೆಯೋ ಹಾಗೆಯೇ ಇರಬೇಕು. ಅದು ಹೇಗಿತ್ತು ಅಥವಾ ತಾವು ಇಷ್ಟಪಡುವಂತೆ ಇರಬೇಕು ಎಂದು ಬಯಸಬಾರದು. ಅವಕಾಶವು ಸಿದ್ಧತೆಯನ್ನು ಭೇಟಿಯಾದಾಗ ಅದೃಷ್ಟವು ಸಂಭವಿಸುತ್ತದೆ, ಆದರೆ ಸಿದ್ಧತೆಯ ಕೊರತೆಯು ವಾಸ್ತವವನ್ನು ಭೇಟಿಯಾದಾಗ ದುರದೃಷ್ಟವು ಸಂಭವಿಸುತ್ತದೆ. ಇದು ಕಹಿಯಾದರೂ ಸತ್ಯ. ತಾವು ಸಂಬಂಧಗಳನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸಿದರೂ ತಾವು ಎಲ್ಲರ ಬಂಧುಗಳಾಗಲು ಸಾಧ್ಯವಿಲ್ಲ. ಸೋತ ವ್ಯಕ್ತಿಯು ಮತ್ತೆ ಗೆಲ್ಲುವ ಭರವಸೆಯನ್ನು ಹೊಂದಬಹುದು, ಆದರೆ ಸೋತಿಯು ಭರವಸೆಯನ್ನು ಕಳೆದುಕೊಂಡಿರುತ್ತಾನೆ. ನದಿ ದಡದಲ್ಲಿ ನಿಂತು ನದಿಯನ್ನು ದಾಟಲು ಸಾಧ್ಯವಿಲ್ಲ. ಅದನ್ನು ದಾಟಲು ನಾವು ಅದರೊಳಗೆ ಹೋಗಬೇಕಾಗುತ್ತದೆ. ಕಠಿಣ ಪರಿಶ್ರಮ ಮಾಡುವುದು ತಮ್ಮ ಕೆಲಸ. ಉಳಿದಂತೆ ಎಲ್ಲವನ್ನೂ ದೇವರ ಹೆಸರನ್ನು ನೆನೆಯಿರಿ. ಒಳ್ಳೆಯ ಸಮಯವನ್ನು ನೋಡಲು ನಾವು ಕೆಟ್ಟ ಸಮಯವನ್ನು ಎದುರಿಸಬೇಕಾಗುತ್ತದೆ. ತಾವು ಒಂಟಿಯಾಗಿದ್ದೀರಿ ಎಂದು ಎಂದಿಗೂ ಯೋಚಿಸಬೇಡಿ. ಬದಲಾಗಿ ತಾವು ಒಬ್ಬರೇ ಸಾಕಾಗುತ್ತೀರಿ ಎಂದು ಯೋಚಿಸಿ. ಆ ಸುಂದರ ದಿನಗಳು ನಾವು ಸ್ನೇಹಿತರಂತೆ ಕುಳಿತುಕೊಳ್ಳುತ್ತಿದ್ದೆವು. ಜೀವನದ ಹಾದಿಯಲ್ಲಿ ಹೆಚ್ಚು ಸಂತೋಷ ಮತ್ತು ಕಡಿಮೆ ದುಃಖವನ್ನು ಹಂಚಿಕೊಳ್ಳುತ್ತಿದ್ದೆವು. ತಾವು ಒಬ್ಬಂಟಿಯಾಗಿ ನಡೆಯಬೇಕಾಗುತ್ತದೆ. ಯಾವುದೇ ಕುಟುಂಬವಿಲ್ಲ, ಯಾವುದೇ ಸ್ನೇಹಿತರಿಲ್ಲ, ಕೇವಲ ತಾವು ಮತ್ತು ತಮ್ಮ ಧೈರ್ಯ ಮಾತ್ರ ಇರುತ್ತದೆ. ತಂದೆಯ ಹೃದಯದಲ್ಲಿ ತಮ್ಮ ಮಕ್ಕಳ ಬಗ್ಗೆ ಇರುವ ಪ್ರೀತಿ ಎಷ್ಟಿರುತ್ತದೆ ಎಂದರೆ ಮಗುವಿನ ತಪ್ಪುಗಳಿಗಾಗಿ ತಮ್ಮ ಪಾಲನೆಯನ್ನು ಸಹ ದೂಷಿಸುತ್ತಾರೆ. ಜೀವನದಲ್ಲಿ ಗಾಯಗಳು ಎಂದಿಗೂ ಗುಣವಾಗುವುದಿಲ್ಲ, ಅವು ನೋವನ್ನು ಮಾತ್ರ ಸಹಿಸುತ್ತವೆ. ಅಹಂಕಾರದ ಅತ್ಯಂತ ಮುಖ್ಯ ವಿಷಯವೆಂದರೆ ತಾವು ತಪ್ಪಾಗಿದ್ದೀರಿ ಎಂದು ಅದೆಂಗೂ ನಿಮಗೆ ಅನಿಸುವಂತೆ ಮಾಡುವುದಿಲ್ಲ. ಯಾರನ್ನಾದರೂ ಮೋಸ ಮಾಡಿ ಅವರು ಎಷ್ಟು ಮೂರ್ಖರು ಎಂದು ಯೋಚಿಸಬೇಡಿ. ಬದಲಾಗಿ ಅವರು
ಇಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ದರು ಎಂಬುದರ ಬಗ್ಗೆ ಯೋಚಿಸಿ. ಈ ಹಂತವು ಹಾದು ಹೋಗುತ್ತದೆ. ಸ್ವಲ್ಪ ತಾಳ್ಮೆಯಿಂದಿರಿ. ಸಂತೋಷವೇ ನಿಲ್ಲದಿದ್ದಾಗ ದುಃಖದ ಬಗ್ಗೆ ಏಕೆ ಚಿಂತಿಸಬೇಕು? ಏನನ್ನಾದರೂ ಮುರಿಯಲು ಕಲ್ಲನ್ನು ಎಸೆಯುವುದು ಅಗತ್ಯವಿಲ್ಲ. ಮಾತುಪ್ಪ ಧ್ವನಿಯನ್ನು ಬದಲಾಯಿಸುವುದರಿಂದಲೂ ಅನೇಕ ವಿಷಯಗಳನ್ನು ಮುರಿಯಬಹುದು. ಸಂಬಂಧಗಳು ಗಾಜಿನವೆ, ಮುರಿದರೆ ಅದು ಚುಚ್ಚುತ್ತದೆ. ಅದನ್ನು ಅಂಗೈಯಲ್ಲಿ ಅಲಂಕರಿಸುವುದು, ಏಕೆಂದರೆ ಮುರಿಯಲು ಒಂದು ಕ್ಷಣ ತೆಗೆದುಕೊಳ್ಳುತ್ತದೆ ಮತ್ತು ಮಾಡಲು ವರ್ಷಗಳು ಬೇಕಾಗುತ್ತದೆ. ತನ್ನ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗದಿದ್ದರೆ ತಾವು ತಮ್ಮ ಜೀವನದಲ್ಲಿ ದೊಡ್ಡದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಪ್ರಪಂಚದ ದೊಡ್ಡ ವಿಜ್ಞಾನಿಗಳು ಮಂಗಳ ಗ್ರಹದಲ್ಲಿ ಜೀವನವಿದೆಯೇ ಎಂದು ಹುಡುಕುತ್ತಿದ್ದಾರೆ. ಮನುಷ್ಯ ಜೀವನದಲ್ಲಿ ಸಂತೋಷವಿದೆಯೇ ಎಂದು ಹುಡುಕುತ್ತಿಲ್ಲ. ಜನರು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಕೇಳಿದಾಗ ಅನುಮಾನಿಸುತ್ತಾರೆ ಮತ್ತು ಕೆಟ್ಟ ವಿಷಯಗಳನ್ನು ಕೇಳಿದ ತಕ್ಷಣ ನಂಬುತ್ತಾರೆ. ಜೀವನದುದ್ದಕ್ಕೂ ಕಲಿಯಲು ಸಾಧ್ಯವಾಗದವರು ಕೇವಲ ಪುಸ್ತಕಗಳ ಬದಲು ಕೆಲವು ಮುಖಗಳನ್ನು ಹತ್ತಿರದಿಂದ ನೋಡಿದರೆ ಸಾಕು, ಎಷ್ಟೋ ಪಾಠಗಳನ್ನು ಕಲಿತಿದ್ದೇನೆ ಎಂದು ಹೇಳುತ್ತಾರೆ. ಬೇರೆಯವರ ಮೇಲೆ ಭರವಸೆ ಇಡುವುದರ ಬದಲಿಗೆ ತಮ್ಮ ಮೇಲೆ ಭರವಸೆ ಇಡಲು ಪ್ರಯತ್ನಿಸಿ. ಅದೃಷ್ಟವು ತಮ್ಮ ಸ್ನೇಹಿತನಲ್ಲ, ಆದರೂ ಅದು ಕೋಪಗೊಳ್ಳುತ್ತದೆ. ಈ ವಂತಿಕೆಯು ಕಬ್ಬಿಣವಲ್ಲ, ಆದರೂ ಅದು ತುಕ್ಕು ಹಿಡಿಯುತ್ತದೆ. ಆತ್ಮಗೌರವವು ದೇಹವಲ್ಲ, ಆದರೂ ಅದು ಗಾಯಗೊಳ್ಳುತ್ತದೆ. ಮನುಷ್ಯನು ಹವಾಮಾನವಲ್ಲ, ಆದರೂ ಸಂಬಂಧಗಳು ಬದಲಾಗುತ್ತವೆ. ಸಂಬಂಧಗಳು ಎಷ್ಟೇ ಕೆಟ್ಟದಾಗಿದ್ದರೂ ಅವುಗಳನ್ನು ಎಂದಿಗೂ ಮುರಿಯಬೇಡಿ. ಇರರೆ ನೀರು ಎಷ್ಟೇ ಕೊಳಕಾಗಿದ್ದರೂ, ಬಾಯಾರಿಕೆಯನ್ನು ನೀಗಿಸದಿದ್ದರೂ ಬೆಂಕಿಯನ್ನು ನಂದಿಸುತ್ತದೆ. ಪ್ರತಿಯೊಬ್ಬರೂ ತಮ್ಮ ಜೀವನದ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ. ವ್ಯತ್ಯಾಸವೇನೆಂದರೆ ಕೆಲವರಿಗೆ ಕಡಿಮೆ ಸಮಸ್ಯೆಗಳಿವೆ ಮತ್ತು ಕೆಲವರಿಗೆ ಹೆಚ್ಚು ಸಮಸ್ಯೆಗಳಿವೆ. ಜೀವನದಲ್ಲಿ ಯಶಸ್ವಿಯಾದ ಎಲ್ಲಾ ಜನರು ಖಂಡಿತವಾಗಿಯೂ ವೈಫಲ್ಯವನ್ನು ಎದುರಿಸಿದ್ದಾರೆ. ಜೀವನವು ಎಲ್ಲರೂ ಒಂದೇ ಆಗಿರುವುದಿಲ್ಲ. ಇದೇ ಸಮಯವು ಜೀವನದ ಪ್ರತಿ ಬಣ್ಣವನ್ನು ಬೆರೆಸುತ್ತದೆ. ಜೀವನಕಾರಿ ಯಾರು ಎಂದರೆ ಅವರು ತಮ್ಮ ಜೀವನವನ್ನು ತಮ್ಮ ಮೇಲೆಯೇ ಖರ್ಚು ಮಾಡುತ್ತಾರೆ. ಯಾರು ಜೀವನದಲ್ಲಿ ತಮ್ಮ ಉಪಸ್ಥಿತಿ ಮತ್ತು ಅನುಪಸ್ಥಿತಿ ಸಮಾನವಾಗಿದ್ದರೆ ತಾವು ಇಲ್ಲದಿರುವುದೇ ಉತ್ತಮ. ಇದು ಅಹಂಕಾರವಲ್ಲ, ಇದು ಆತ್ಮಗೌರವ. ಪ್ರತಿಯೊಂದು ವಿಷಯವೂ ತನ್ನದೇ ಆದ ಸಮಯ ಹೊಂದುತ್ತದೆ. ಕೇವಲ ನಡವಳಿಕೆ ಮತ್ತು ಲಗತ್ತು ಮಾತ್ರ ಎಂದಿಗೂ ಹಳೆಯದಾಗುವುದಿಲ್ಲ. ಕೆಲವೊಮ್ಮೆ ಕಲ್ಲಿನ ಅಡಚಣೆಯೂ ಸಹ ಗಾಯವನ್ನು ಬಿಡುವುದಿಲ್ಲ ಮತ್ತು ಕೆಲವೊಮ್ಮೆ ಒಂದು ಸಣ್ಣ ವಿಷಯದಿಂದ ಮನುಷ್ಯನು ನುಜ್ಜುಗುಜ್ಜಾಗುತ್ತಾನೆ. ಕೆಲವೊಮ್ಮೆ ಬೇರೆಯವರ ಉತ್ಸಾಹವನ್ನು ನೋಡಿದ ನಂತರ ನಮ್ಮೊಳಗೂ ಉತ್ಸಾಹವೂ ಉಂಟಾಗುತ್ತದೆ. ಯಾರೊಬ್ಬರ ಪಾದಗಳಿಗೆ ಬಿದ್ದು ಗೌರವ ಪಡೆಯುವ ಬದಲು ತಮ್ಮದೇ ಪಾದಗಳ ಮೇಲೆ ನಡೆಯುವ ಮೂಲಕ ಏನಾದರೂ ಆಗಲು ನಿರ್ಧರಿಸಬೇಕು. ತಾವು ಜೀವನದಲ್ಲಿ ಒಮ್ಮೆ ಬದುಕುತ್ತೀರಿ. ತಾವು ಅದನ್ನು ಸರಿಯಾಗಿ ಬದುಕಿದರೆ ಒಮ್ಮೆ ಸಾಕಾಗುತ್ತದೆ. ಹೋರಾಟವು ಎಷ್ಟು ಕಠಿಣವಾಗುತ್ತದೆಯೋ ತಮ್ಮ ಉದ್ದೇಶಗಳ ಮೇಲೆ ಅಷ್ಟು ಹೆಚ್ಚು ನಂಬಿಕೆ ಇರುತ್ತದೆ. ಜೀವನದ ಸಾಗರದಲ್ಲಿ ಸುಮ್ಮನೆ ಕುಳಿತು ಕನಸು ಕಾಣುವುದು ಖಂಡಿತವಾಗಿಯೂ ನಿಮ್ಮನ್ನು ಮುಳುಗಿಸುತ್ತದೆ. ಕಷ್ಟಗಳಿದ್ದರೆ ಕಠಿಣವಾಗಿ ಹೋರಾಡುವುದರಿಂದ ಮಾತ್ರ ಅವುಗಳನ್ನು ಜಯಿಸಬಹುದು. ಪ್ರತಿಯೊಂದು ಗುರಿಯನ್ನು ಸಾಧಿಸುವುದು ತಮ್ಮ ಹೃದಯದಲ್ಲಿ ಹೋರಾಡುವ ಧೈರ್ಯ ಮಾತ್ರ ಬೇಕು. ಕಷ್ಟಗಳ ಅಲೆಗಳನ್ನು ನಿಲ್ಲಿಸುವುದು ತಮ್ಮ ಕೈಯಲ್ಲಿಲ್ಲ, ಆದರೆ ಅವುಗಳನ್ನು ದಾಟಲು ಕಲಿಯುವುದು ತಮ್ಮ ಕೈಯಲ್ಲಿದೆ. ಅವು ದುರ್ಬಲರು ಎಂದು ಒಂದು ಕ್ಷಣವೂ ಯೋಚಿಸಬೇಡಿ. ನಮ್ಮೆಲ್ಲರೊಳಗೆ ಆಂತರಿಕ ಶಕ್ತಿಯ ಭಂಡಾರ ಅಡಗಿದೆ. ಜನರು ಏನು ಹೇಳುತ್ತಾರೆ ಎಂದು ಯೋಚಿಸುತ್ತಾ ನಾವು ನಮ್ಮ ಜೀವನವನ್ನು ಬದುಕುತ್ತೇವೆ. ದೇವರು ಏನು ಹೇಳುತ್ತಾರೋ ತಾವು ಎಂದಾದರೂ ಯೋಚಿಸಿದ್ದೀರಾ? ಇತಿಹಾಸದಲ್ಲಿ ಯಾವುದೇ ವ್ಯಕ್ತಿಯು ಜೀವನವನ್ನು ಸಾಗಿ ಬದುಕಿ ನೆನಪಿಡಲು ಯೋಗ್ಯವಾದ ಹೆಸರನ್ನು ಬಿಟ್ಟಿದ್ದಾನೆಯೇ ಎಂದು ತಾವು ನೆನಪಿಸಿಕೊಳ್ಳಿ. ನಾನು ಇಲ್ಲ. ಜೀವನವು ನಾವು ಅಂದುಕೊಂಡಿದ್ದಕ್ಕಿಂತ ಬಹಳ ಚಿಕ್ಕದಾಗಿದೆ. ಸಮಯವು ಹೆಸರನ್ನು ತೆಗೆದುಕೊಂಡು ಹೋಗುತ್ತದೆ ಮತ್ತು ಹೆಸರನ್ನು ನೀಡುತ್ತದೆ. ಕೆಲವು ವಿಷಯಗಳು ನಮ್ಮಲ್ಲಿ ಉಳಿಯುತ್ತವೆ ಮತ್ತು ಕೆಲವು ಅಹಂಕಾರದಲ್ಲಿ ಉಳಿಯುತ್ತವೆ. ಜೀವನವು ಒಂದು ಹೋರಾಟ, ಆದರೆ ನೋಟವು ಅದ್ಭುತವಾಗಿದೆ. ಎಲ್ಲಿ ಹೋರಾಟವಿಲ್ಲವೋ ಅಲ್ಲಿ ಶಕ್ತಿಯಿಲ್ಲ. ಎಡವಿ ಬೀಳುವುದು, ನಂತರ ತಮ್ಮನ್ನು ತಾವು ನೋಡಿಕೊಳ್ಳುವುದು ಮತ್ತು ಮತ್ತೆ ನಡೆಯುವುದು. ಇದೇ ಹೋರಾಟ, ಇದೇ ಜೀವನದ ಸತ್ಯ. ಕೆಲಸ ಮಾಡಿ, ಹೋರಾಡಿ, ಆದರೆ ತಾವು ಬದಲಾಯಿಸಬಹುದಾದ ಯಾವುದೇ ಕೆಟ್ಟದ್ದನ್ನು ಎಂದಿಗೂ ಒಪ್ಪಿಕೊಳ್ಳಬೇಡಿ. ಧೈರ್ಯವು ಆಯುವಿನಂತೆ, ನಾವು ಅದನ್ನು ಬಳಸುತ್ತೇವೆ ಮತ್ತು ಅದನ್ನು ಬಲಪಡಿಸುತ್ತೇವೆ. ಜೀವನವು ಚಿಕ್ಕದಾದಾಗ ತಾವು ಮಾಡುವುದು ಇದನ್ನೇ. ಧೈರ್ಯವು ಸದ್ಗುಣಗಳಲ್ಲಿ ಅತ್ಯಂತವಾದದ್ದು, ಏಕೆಂದರೆ ಧೈರ್ಯವಿಲ್ಲದೆ ನಾವು ಯಾವುದೇ ಇತರ ಸದ್ಗುಣವನ್ನು ಸ್ಥಿರವಾಗಿ ಅಭ್ಯಾಸ ಮಾಡಲು ಸಾಧ್ಯವಿಲ್ಲ. ಯಶಸ್ವಿಯಾಗುವವರೆಗೆ ತಮ್ಮ ಹೋರಾಟವನ್ನು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು. ಸೋಲುವುದಕ್ಕೆ ಎಂದಿಗೂ ಭಯಪಡಬೇಡಿ, ಏಕೆಂದರೆ ಸೋಲು ಎಂಬ ವಿಷಯವೇ ಇಲ್ಲ. ಇರುವುದು ಕೇವಲ ಗೆಲುವು ಅಥವಾ ಕಲಿಕೆ ಮಾತ್ರ. ನಾಳೆಯನ್ನು ಸುಧಾರಿಸಿ ನಾವು ಇಂದಿನಿಂದ ಕಲಿಯಬೇಕು. ಆತ್ಮಜ್ಞಾನಕ್ಕಾಗಿ ನಾವು ಬಹಳಷ್ಟು ಹೋರಾಡಬೇಕಾಗಿದೆ. ತಾವು ಇಂದಿನವರೆಗೆ ತಮ್ಮ ಎಲ್ಲಾ ಹೋರಾಟವೂ ವ್ಯರ್ಥವಾಗುತ್ತದೆ. ಯಶಸ್ಸಿನ ಹೋರಾಟದಲ್ಲಿ ಮನುಷ್ಯನು ಒಂಟಿಯಾಗಿರುತ್ತಾನೆ.
ಜಗತ್ತು ಅವನೊಂದಿಗೆ ಇರುತ್ತದೆ. ಶಕ್ತಿಯೂ ಮುಖ್ಯವಲ್ಲ, ಆದರೆ ಆತ್ಮದ ಶಕ್ತಿಯೂ ಮುಖ್ಯ. ತಾವು ಧೈರ್ಯವನ್ನು ಆಯ್ಕೆ ಮಾಡಬಹುದು ಅಥವಾ ಸೌಕರ್ಯವನ್ನು ಮಾಡಬಹುದು, ಆದರೆ ಎರಡನ್ನೂ ಆಯ್ಕೆ ಮಾಡಲು ಸಾಧ್ಯವಿಲ್ಲ. ಮನಸ್ಸೇ ಎಲ್ಲವೂ ಆಗಿದೆ. ತಾವು ಏನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ. ನಾಳೆ ಇಂದಿನಿಂದ ಹೆಚ್ಚು ತೆಗೆದುಕೊಂಡು ಬಿಡಬೇಡಿ. ತಮ್ಮ ಜೀವನದಲ್ಲಿ ಯಾರೊಬ್ಬರ ವ್ಯಾಖ್ಯಾನವನ್ನು ಒಪ್ಪಿಕೊಳ್ಳಬೇಡಿ. ತಮ್ಮನ್ನು ತಾವೇ ವ್ಯಾಖ್ಯಾನಿಸಿ. ಕಲಿಕೆಯು ತಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಆದ್ದರಿಂದ ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ನಿಜವಾದ ಯಶಸ್ಸಿಗೆ ತಾವು ತಮ್ಮನ್ನು 4 ಪ್ರಶ್ನೆಗಳನ್ನು ಕೇಳಬೇಕು. ಏಕೆ? ಏಕೆ ಇಲ್ಲ? ನಾನೇಕೆ ಅಲ್ಲ? ಈಗ ಏಕೆ ಇಲ್ಲ? ಭರವಸೆಯು ನಾವೆಲ್ಲರೂ ಹೊಂದಿರುವ ದೊಡ್ಡ ಉಡುಗೊರೆಗಳಲ್ಲಿ ಒಂದು. ಏಕೆಂದರೆ ಇದು ನಮ್ಮನ್ನು ಪ್ರೀತಿಸಲು, ಬದುಕಲು ಮತ್ತು ಪ್ರಯತ್ನಿಸುತ್ತಲೇ ಇರಲು ಪ್ರೇರೇಪಿಸುವ ಮಾಂತ್ರಿಕ ಶಕ್ತಿಯಾಗಿದೆ. ತಾವು ಹಾರಲು ಬಯಸಿದರೆ ತಮ್ಮನ್ನು ಕೆಳಕ್ಕೆ ಎಳೆಯುವ ಎಲ್ಲವನ್ನೂ ಬಿಟ್ಟುಬಿಡಿ. ನಮ್ಮ ಕತ್ತಲೆಯ ಕ್ಷಣಗಳಲ್ಲಿಯೇ ನಾವು ಬೆಳಕಿನ ಮೇಲೆ ಕೇಂದ್ರೀಕರಿಸಬೇಕು. ಯಾರು ತಮ್ಮನ್ನು ತಾವು ನಂಬುತ್ತಾರೋ ಅವರು ಇತರರ ನಂಬಿಕೆಯನ್ನು ಗೆಲ್ಲುತ್ತಾರೆ. ಜೀವನವು ಚಿಕ್ಕದಾಗಿದೆ ಮತ್ತು ನಾವು ಅದನ್ನು ಸರಿಪಡಿಸಿದರೆ, ಹಾದಿಯಲ್ಲಿ ಏನೇ ಸಂಭವಿಸಿದರೂ ಅಥವಾ ಏನೇ ಬದಲಾದರೂ ನಾವು ಸಂತೋಷವಾಗಿರುತ್ತೇವೆ. ಪರ್ವತವನ್ನು ಹತ್ತಿರಿ, ಇದರಿಂದ ತಾವು ಜಗತ್ತನ್ನು ನೋಡಬಹುದು. ಜಗತ್ತು ತಮ್ಮನ್ನು ನೋಡಲು ಅಲ್ಲ. ಬೇರೆ ಯಾವುದಕ್ಕಿಂತಲೂ ಮೊದಲು ಯಶಸ್ಸಿಗೆ ಪ್ರಮುಖವಾಗಿದೆ. ಅವಕಾಶವು ಬಾಗಿಲು ತಟ್ಟದಿದ್ದರೆ ಒಂದು ಬಾಗಿಲನ್ನು ನಿರ್ಮಿಸಿ. ತಮ್ಮ ಕತ್ತಲೆಯನ್ನು ನೋಡುವ ಇಚ್ಛೆಯು ಬದಲಾಯಿಸುವ ಶಕ್ತಿಯನ್ನು ನೀಡುತ್ತದೆ. ನಿರಾಶೆಯ ಪರ್ವತಕ್ಕಿಂತ ಭರವಸೆಯ ಒಂದು ಕಲ್ಲು ಉತ್ತಮ. ಯಾವಾಗಲೂ ಅವಕಾಶಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿ. ಅವು ಸಂಭವಿಸಲು ಕಾಯಬೇಡಿ. ಪ್ರತಿಯೊಂದು ಸಮಸ್ಯೆಗೆ ಈಗಲೇ ಒಂದು ಪರಿಹಾರವಿರಬಹುದು, ಆದರೆ ಪ್ರತಿಯೊಂದು ಪರಿಹಾರವೂ ಒಮ್ಮೆ ಸಮಸ್ಯೆಯಾಗಿತ್ತು ಎಂಬುದನ್ನು ಮರೆಯಬೇಡಿ. ಯಾರು ವಿಷಯಗಳನ್ನು ಉತ್ತಮಗೊಳಿಸುತ್ತಾರೋ ಅವರಿಗೆ ವಿಷಯಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಮನಸ್ಸು ಒಂದು ಪಾತ್ರೆಯಲ್ಲ, ಆದರೆ ಬೆಂಕಿ ಹಚ್ಚಲು ಒಂದು ಕಿಡಿಯಾಗಿದೆ. ತಾವು ಮಾಡಬಹುದು ಎಂದು ನಂಬಿರಿ ಮತ್ತು ಅರ್ಧದಾರಿಯಲ್ಲಿದ್ದೀರಿ. ಈ ಜಗತ್ತಿನಲ್ಲಿ ದೊಡ್ಡ ವಿಷಯವೆಂದರೆ ತಾವು ಎಲ್ಲಿ ನಿಂತಿದ್ದೀರಿ ಎಂಬುದಲ್ಲ, ಆದರೆ ತಾವು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದ್ದೀರಿ ಎಂಬುದು. ಓದುವುದು ಮನಸ್ಸಿಗೆ ವ್ಯಾಪ್ದಂತೆ, ದೇಹಕ್ಕೆ ವ್ಯಾಯಾಮದಂತೆ. ನಾವು ಏನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ. ಗಿಡುಗನ ಎತ್ತರದ ಹಾರಾಟವನ್ನು ನೋಡಿ ಪಕ್ಷಿ ಎಗುವು ಖಿನ್ನತೆಗೆ ಒಳಗಾಗುವುದಿಲ್ಲ, ಆದರೆ ಮನುಷ್ಯನ ಎತ್ತರದ ಹಾರಾಟವನ್ನು ನೋಡಿ ಮನುಷ್ಯನು ಬಹಳ ಬೇಗ ಖಿನ್ನತೆಗೆ ಒಳಗಾಗುತ್ತಾನೆ. ಯಾರು ಎಲ್ಲ ನ್ಯೂನತೆಗಳನ್ನು ಎತ್ತಿ ತೋರಿಸುತ್ತಾ ಸುತ್ತುತ್ತಾರೋ ಅವರು ಅದೇ ರೀತಿಯಲ್ಲಿ ನಾಶವಾಗುತ್ತಾರೆ. ಗೂಡಿನೊಳಗೆ ಹೋದ ನಂತರ ಹಾವು ಸಾಯುತ್ತದೆ. ಉದ್ದನೆಯ ದಾರ ಮತ್ತು ಉದ್ದನೆಯ ನಾಲಿಗೆ ಕೇವಲ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಆದ್ದರಿಂದ ದಾರವನ್ನು ಸುತ್ತಬೇಕು ಮತ್ತು ನಾಲಿಗೆಯನ್ನು ಒಟ್ಟಿಗೆ ಇಟ್ಟುಕೊಳ್ಳಬೇಕು. ನೂರಾರು ಬುದ್ಧಿವಂತ ಜನರು ಸಿಗುತ್ತಾರೆ, ಆದರೆ ಎಲ್ಲವರು ಮಾತ್ರ ಸಿಗುತ್ತಾರೆ. ತೊಂದರೆ ಬಂದಾಗ ದೇವರ ಹೊರತು ಎಲ್ಲರ ಬಾಗಿಲುಗಳು ಮುಚ್ಚಿರುವುದನ್ನು ಕಂಡುಕೊಳ್ಳುತ್ತೀರಿ. ಯಾರೊಬ್ಬರಲ್ಲಿಯೂ ಅಷ್ಟೊಂದು ತಪ್ಪುಗಳನ್ನು ಕಂಡುಹಿಡಿಯಬೇಡಿ. ಅವರು ತಮ್ಮ ಜೀವನದಿಂದ ಹೊರಹಾಕುವಂತೆ ಮಾಡುತ್ತಾರೆ. ಒಂದು ದಿನ ಬದುಕಿ ನೋಡಿ, ರೈತನ ಜೀವನವನ್ನು ನೋಡಿ. ಅವರು ತಮ್ಮ ತಟ್ಟೆಗಳನ್ನು ಮಣ್ಣಿನಿಂದ ಹೇಗೆ ಅಲಂಕರಿಸುತ್ತಾರೆ? ಭಾರತವು ಜೀವನದಲ್ಲಿ ಅನೇಕ ತಪ್ಪುಗಳನ್ನಿದೆ, ಆದರೆ ಆ ತಪ್ಪುಗಳನ್ನು ಜನರು ಗುರುತಿಸುವುದು ಕಷ್ಟ. ಯಾರು ಹೆಚ್ಚು ನೋವು ಅನುಭವಿಸಿದ್ದಾರೋ ಅವರು ಹೆಚ್ಚು ನರಳುತ್ತಿದ್ದಾರೆ. ಯಾರಿಗಾದರೂ ಸಹಾಯ ಮಾಡಲು ಹಣ ಮಾತ್ರ ಬೇಕಾಗಿಲ್ಲ, ಒಳ್ಳೆಯ ಹೃದಯ ಬೇಕು. ಪ್ರಪಂಚದ ಅಗ್ಗದ ವಿಷಯ ಸಲಹೆ. ಒಬ್ಬರಿಂದ ಕೇಳಿದರೆ 1000ವನ್ನು ಕೊಡುತ್ತೀರಿ. ಮತ್ತು ಪ್ರಪಂಚದ ಅತ್ಯಂತ ದುಬಾರಿ ವಿಷಯ ಸಹಾಯ. ಯಾರನ್ನಾದರೂ ಕೇಳಿದರೆ ಒಬ್ಬರು ಮಾಡುತ್ತಾರೆ. ಯಾರನ್ನೂ ಮೋಸ ಮಾಡಿ ಸಂತೋಷಪಡಬೇಡಿ. ಅದೃಷ್ಟವು ತಮ್ಮನ್ನು ಹೊಡೆದಾಗ ಅದು ಮುಖಕ್ಕೆ ಹೊಡೆಯುವುದಿಲ್ಲ, ಬದಲಾಗಿ ನೇರವಾಗಿ ಆತ್ಮಕ್ಕೆ ಹೋಗುತ್ತದೆ. ತಪ್ಪು ಯಾರದೇ ಆಗಿರಲಿ, ಆದರೆ ಸಂಬಂಧದಲ್ಲಿ ಕಣ್ಣೀರು ಯಾವಾಗಲೂ ಅಮಾಯಕರ ಪಾಲಿಗೆ ಹರಿಯುತ್ತದೆ. ಕತ್ತರಿಸಿದ ಕೊಂಬೆಯ ನೆರಳು ಎಲ್ಲಿದೆ? ಮಿತಿಗಳಿಗಿಂತ ಹೆಚ್ಚು ನಿರೀಕ್ಷೆಗಳು ಯಾವಾಗಲೂ ಗಾಯಗಳಾಗುತ್ತವೆ. ಜೀವನವು ಕ್ಷಣಗಳ ಒಂದು ತೆರೆದ ಪುಸ್ತಕ. ಜೀವನವು ಆಲೋಚನೆಗಳು ಮತ್ತು ಉಸಿರಾಟಗಳ ಒಂದು ಲೆಕ್ಕ. ಕೆಲವು ಅಗತ್ಯಗಳು ಪೂರ್ಣಗೊಳ್ಳುತ್ತವೆ, ಕೆಲವು ಆಸೆಗಳು ಈಡೇರದೇ ಉಳಿಯುತ್ತವೆ. ಜೀವನವು ಈ ಪ್ರಶ್ನೆಗಳಿಗೆ ಉತ್ತರ. ಜೀವನದ ದೊಡ್ಡ ತಪ್ಪು ಅದೇ ತಪ್ಪು. ಇದರಿಂದ ನಾವು ಏನನ್ನೂ ಕಲಿಯಲು ಸಾಧ್ಯವಾಗಲಿಲ್ಲ. ಕಿರಣ, ಅದು ಸೂರ್ಯನದಿರಲಿ ಅಥವಾ ಭರವಸೆಯದಿರಲಿ, ಜೀವನದ ಎಲ್ಲಾ ಕತ್ತಲೆಯನ್ನು ಅಳಿಸಿಹಾಕುತ್ತೆ. ತಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದಕ್ಕೂ ತಾವು ಜವಾಬ್ದಾರರು. ತಾವು ಇದನ್ನು ಬೇಗ ಒಪ್ಪಿಕೊಂಡರೆ ಜೀವನವೂ ಉತ್ತಮವಾಗಿರುತ್ತದೆ. ಜೀವನದಲ್ಲಿ ಕೇವಲ 2 ಜನರು ವಿಫಲರಾಗುತ್ತಾರೆ. ಯೋಚಿಸುತ್ತಾರೆ ಆದರೆ ಕಾರ್ಯನಿರ್ವಹಿಸುವುದಿಲ್ಲ, ಮತ್ತು ಇನ್ನೊಬ್ಬರು ಕಾರ್ಯನಿರ್ವಹಿಸುತ್ತಾರೆ ಆದರೆ ಯೋಚಿಸುವುದಿಲ್ಲ. ಜೀವನದ ಪ್ರತಿ ಬೆಳಗು ಕೆಲವು ಷರತ್ತುಗಳನ್ನು ತರುತ್ತದೆ ಮತ್ತು ಪ್ರತಿ ಸಂದರ್ಭವೂ ಅನುಭವಗಳೊಂದಿಗೆ ಹೊರಡುತ್ತದೆ. ಜೀವನದಲ್ಲಿ ಗೆಲ್ಲಲು ದೃಢ ಸಂಕಲ್ಪವಿರಬೇಕು, ಸೋಲಲು ಒಂದು ಭಯ ಸಾಕು. ಜೀವನವು
ಆಟ. ತಾವು ಅದನ್ನು ಒಬ್ಬ ಆಟಗಾರನಂತೆ ಆಡಿದರೆ ತಾವು ಗೆಲ್ಲಬಹುದು. ರಸ್ತೆಗಳು ಎಲ್ಲಿ ಕೊನೆಗೊಳ್ಳು ಜೀವನದ ಪ್ರಯಾಣದಲ್ಲಿ ಆಸೆಗಳು ಕೊನೆಗೊಳ್ಳುವಲ್ಲಿ ಮಾತ್ರ ಗುರಿಗಳು ಇರುತ್ತವೆ. ಯಾರು ಎಂದಿಗೂ ಪ್ರತಿಕೂಲತೆಯನ್ನು ನೋಡಿಲ್ಲವೋ ಅವರು ತಮ್ಮ ಶಕ್ತಿಯನ್ನು ತಿಳಿದುಕೊಳ್ಳುತ್ತಾರೆ. ಯಾರಾದರೂ ಎಷ್ಟಾದರೂ ತಮ್ಮನ್ನು ತಾವು ಶಾಂತವಾಗಿ ಇರಿಸಿಕೊಳ್ಳಿ, ಏಕೆಂದರೆ ಸೂರ್ಯ ಎಷ್ಟೇ ಬಲವಾಗಿದ್ದರೂ ಸಾಗರವನ್ನು ಒಣಗಿಸಲು ಸಾಧ್ಯವಿಲ್ಲ. ಸಮಸ್ಯೆಗಳು ನಮ್ಮ ದೌರ್ಬಲ್ಯಗಳನ್ನು ಸಾಬೀತುಪಡಿಸುವುದಿಲ್ಲ, ಬದಲಾಗಿ ನಾವು ಹೆಚ್ಚು ಪ್ರಯತ್ನಿಸಬೇಕು ಎಂದು ಅವು ಹೇಳುತ್ತವೆ. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ತಮ್ಮಲ್ಲಿ ಧೈರ್ಯವಿದ್ದರೆ ತಾವು ಏನನ್ನೂ ಕಳೆದುಕೊಂಡಿಲ್ಲ ಎಂದು ಅರ್ಥಮಾಡಿಕೊಳ್ಳಿ. ಒಂದು ತಿರಸ್ಕಾರವು ತಮ್ಮ ಪರಿಶ್ರಮದ ಒಂದು ಸುಧಾರಣೆ, ಮತ್ತು ಅದೇ ಕಠಿಣ ಪರಿಶ್ರಮವು ತಮಗಾಗಿ ಲಕ್ಷಾಂತರ ಅಭಿಮಾನಿಗಳನ್ನು ಸೃಷ್ಟಿಸುತ್ತದೆ. ತಮ್ಮ ಮನಸ್ಸಿನ ಶಕ್ತಿಗಿಂತ ಹೆಚ್ಚು ಶಕ್ತಿಯುತವಾದ ಯಾವುದೇ ಸಮಸ್ಯೆ ಈ ಜಗತ್ತಿನಲ್ಲಿ ಇಲ್ಲ. ನಾವು ಗೆಲ್ಲುವ ಮೂಲಕ ಕಲಿಯಲು ಸಾಧ್ಯವಿಲ್ಲ, ನಾವು ಸೋತ ನಂತರ ಕಲಿಯುತ್ತೇವೆ. ಧೈರ್ಯವನ್ನು ಕಳೆದುಕೊಳ್ಳುವವರಿಗೆ ಪ್ರತಿ ಮಾರ್ಗವೂ ಚಿಕ್ಕದಾಗಿದೆ, ಆದರೆ ಉಸಿರಿನವರೆಗೆ ಹೋರಾಡುವ ವ್ಯಕ್ತಿಗೆ ಮಾರ್ಗಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಈ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ, ಆದ್ದರಿಂದ ತಮ್ಮನ್ನು ತಾವು ಒತ್ತಡಕ್ಕೆ ಒಳಗಾಗಿಸಬೇಡಿ. ತಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಸಮಯ ಖಂಡಿತವಾಗಿಯೂ ಬದಲಾಗುತ್ತದೆ ಎಂದು ನಂಬಿರಿ. ಮೊದಲು ಇಡೀ ಜಗತ್ತು ತಮ್ಮನ್ನು ನಗುತ್ತದೆ, ಆದರೆ ತಾವು ಯಶಸ್ವಿಯಾದ ದಿನ ಅದೇ ಜನರು ತಮ್ಮಿಂದ ಸಲಹೆ ಕೇಳುತ್ತಾರೆ. ಜೀವನದಲ್ಲಿ ಯಶಸ್ವಿಯಾಗಲು ಯಾವುದೇ ಅವಕಾಶಕ್ಕಾಗಿ ಕಾಯಬೇಡಿ. ಯಶಸ್ಸಿಗಾಗಿ ಅವಕಾಶಗಳನ್ನು ತಾವೇ ಸೃಷ್ಟಿಸಲು ಕಲಿಯಿರಿ. ದೃಢವಾದ ಉದ್ದೇಶವು ಸ್ಪಷ್ಟ ಮತ್ತು ಬಲವಾಗಿದ್ದರೆ ಆಗ ಗಮ್ಯಸ್ಥಾನವನ್ನು ಹುಡುಕುವ ಅಗತ್ಯವಿಲ್ಲ. ಆಗ ಒಬ್ಬ ವ್ಯಕ್ತಿಯು ಗಮ್ಯಸ್ಥಾನಬೇಕಾದ ಸ್ಥಳದ ಕಡೆಗೆ ಹೋಗುತ್ತಾನೆ. ಗುರಿ ಮುಂದಿದ್ದರೆ ಮಾರ್ಗವನ್ನು ಬೇರೆಡೆಗೆ ತಿರುಗಿಸಬೇಡಿ. ತಮ್ಮ ಮನಸ್ಸಿದೆಯೋ ಆ ಕನಸನ್ನು ಮುರಿಯಬೇಡಿ. ಪ್ರತಿ ಹೆಜ್ಜೆಯಲ್ಲೂ ತಾವು ತೊಂದರೆಗಳನ್ನು ಎದುರಿಸುತ್ತೀರಿ, ಇದಕ್ಕಾಗಿ ತಾವು ಕೇವಲ ನಕ್ಷತ್ರಗಳನ್ನು ಮುಟ್ಟಬೇಕು, ನೆಲವನ್ನು. ಕೇವಲ ಒಬ್ಬ ಯಶಸ್ವಿ ವ್ಯಕ್ತಿಯ ಕಥೆಯನ್ನು ಓದಬೇಡಿ, ಅದರಿಂದ ತಮಗೆ ಕೇವಲ ಸಾರಾಂಶ ಮಾತ್ರ ಸಿಗುತ್ತದೆ. ಒಬ್ಬ ವಿಫಲ ವ್ಯಕ್ತಿಯ ಕಥೆಯನ್ನು ಸಹ ಓದಿ, ಅದರಲ್ಲಿ ತಮಗೆ ಸಂಪೂರ್ಣ ಜ್ಞಾನ ಸಿಗುತ್ತದೆ. ಜನರು ತಾವು ಯಾವ ಕೆಲಸ ಮಾಡುತ್ತೀರಿ ಎಂದು ಕೇಳಿದಾಗ ಅವರು ವಾಸ್ತವವಾಗಿ ತಾವು ಎಷ್ಟು ಗೌರವವನ್ನು ನೀಡಬೇಕು ಎಂದು ಲೆಕ್ಕ ಹಾಕುತ್ತಿರುತ್ತಾರೆ. ಜೀವನದಲ್ಲಿ ತಮಗೆ ದೊಡ್ಡ ವಿಷಯ ಸಿಕ್ಕಾಗ ಚಿಕ್ಕ ವಿಷಯಗಳನ್ನು ಎಂದಿಗೂ ಮರೆಯಬೇಡಿ, ಏಕೆಂದರೆ ಸೂಜಿ ಕೆಲಸ ಮಾಡುವಲ್ಲಿ ಕತ್ತಿ ಕೆಲಸ ಮಾಡುವುದಿಲ್ಲ. ಮರಳು ಗಾಳಿಯನ್ನು ಅವಲಂಬಿಸಬೇಡಿ, ಬಂಡೆಗಳು ಚಂಡಮಾರುತಗಳ ದಿಕ್ಕನ್ನು ಸಹ ಬದಲಾಯಿಸುತ್ತವೆ. ತಮ್ಮ ರೆಕ್ಕೆಯನ್ನು ನಂಬಿರಿ, ತಾವು ಗಾಳಿಯನ್ನು ಅವಲಂಬಿಸಿದರೆ ಗಾಳಿಪಟಗಳು ಹಾರುತ್ತವೆ. ಜೀವನವು ಬಹಳ ಸುಂದರವಾಗಿದೆ, ಕೆಲವೊಮ್ಮೆ ನಮಗೆ ನಗು ತರುತ್ತದೆ ಮತ್ತು ಕೆಲವೊಮ್ಮೆ ನಮಗೆ ಅಳುವಂತೆ ಮಾಡುತ್ತದೆ. ಆದರೆ ಜೀವನವು ಜೀವನದ ಜನಸಂದಣಿಯಲ್ಲಿ ಸಂತೋಷವಾಗಿ ಒಂದೇ ತಲೆಬಾಗುತ್ತದೆ. ಹೋರಾಟವಿಲ್ಲದೆ ಯಾರೂ ಶ್ರೇಷ್ಠರಾಗುವುದಿಲ್ಲ, ಏನನ್ನೂ ಮಾಡದೆ ಯಾವುದೇ ಹರ್ಷೋದ್ಗಾರವಿಲ್ಲ. ಸುತ್ತಿಗೆ ಹೊಡೆಯದ ಹೊರತು ಯಾವುದೇ ಕಲ್ಲು ದೇವರಾಗಲು ಸಾಧ್ಯ. ಅಂತಹ ರೀತಿಯಲ್ಲಿ ಕೆಲಸ ಮಾಡಿ ಅದು ಒಂದು ಗುರುತಾಗುತ್ತದೆ. ಅಂತಹ ರೀತಿಯಲ್ಲಿ ನಡೆಯಿರಿ, ಪ್ರತಿ ಹೆಜ್ಜೆಯೂ ಒಂದು ಗುರುತಾಗುತ್ತದೆ. ಇಲ್ಲಿ ಜೀವನವನ್ನು ಎಲ್ಲರೂ ಕಳೆಯುತ್ತಾರೆ, ಆದರೆ ಗುರಿಯನ್ನು ಸಾಧಿಸಲು ಒಂದು ಉದಾಹರಣೆಯಾಗುವ ರೀತಿಯಲ್ಲಿ ಜೀವನವನ್ನು ಬದುಕಿರಿ. ನಾವು ದೇಹ, ಮನಸ್ಸು ಮತ್ತು ಹಣವನ್ನು ಬಳಸಿದರೆ, ನಾವು ಅದನ್ನು ಅನ್ವಯಿಸಿದರೆ ನಕ್ಷತ್ರಗಳು ಸಹ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ. ನಾವು ಶಾಂತಿಯನ್ನು ಬಯಸಿದರೆ ಬಗ್ಗೆ ದೂರು ನೀಡುವ ಬದಲು ನಮ್ಮನ್ನು ಬದಲಾಯಿಸಿಕೊಳ್ಳುವುದು ಉತ್ತಮ ಎಂದು ಜೀವನವು ನಮಗೆ ಕಲಿಸುತ್ತದೆ. ಏಕೆಂದರೆ ಇಡೀ ಜಗತ್ತಿನಾದ್ಯಂತ ಕಾರ್ಪೆಟ್ಗಳನ್ನು ಹರಡುವುದಕ್ಕಿಂತ ನಮ್ಮ ಪಾದಚಪ್ಪಲಿಗಳನ್ನು ಧರಿಸುವುದು ಸುಲಭ. ಜಗತ್ತಿನಲ್ಲಿ ಎಲ್ಲವೂ ಅಡಚಣೆಯಿಂದ ಮುರಿಯುತ್ತದೆ. ಯಶಸ್ಸು ಕೇವಲ ಅಡಚಣೆಯನ್ನು ಸಾಧಿಸಲಾಗುತ್ತದೆ. ಎಲ್ಲರಿಗೂ ಸಂತೋಷವನ್ನು ನೀಡುವ ಸಾಮರ್ಥ್ಯವು ತಮ್ಮ ಕೈಯಲ್ಲಿ ಇಲ್ಲದಿರಬಹುದು, ಆದರೆ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುವುದು ತಮ್ಮ ಕೈಯಲ್ಲಿದೆ. ಸಮಯವು ಶಾಶ್ವತವಾಗಿದೆ. ಇದು ಕೆಲವೊಮ್ಮೆ ಒಬ್ಬ ವ್ಯಕ್ತಿಯನ್ನು ಹೆಮ್ಮೆ ಪಡುವಂತೆ ಮಾಡುತ್ತದೆ ಮತ್ತು ಕೆಲವೊಮ್ಮೆ ಸಹಾಯವಿಲ್ಲದಂತೆ ಮಾಡುತ್ತದೆ. ತಮ್ಮ ಸಮಯ ಬಲವಾಗಿದ್ದರೆ ಅಹಂಕಾರದಿಂದ ದೂರವಿರಿ, ಸಮಯ ಕೆಟ್ಟದಾಗಿದ್ದರೆ ಕೆಟ್ಟ ಸಹವಾಸದಿಂದ ದೂರವಿರಿ. ದುಃಖದಿಂದ ಸದಾ ಅಳುವ ವ್ಯಕ್ತಿ, ಅವನ ನಿಂತಿರುವ ಸಂತೋಷವು ಹೊರಗಿನಿಂದ ಹಿಂತಿರುಗುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ತಾವು ತಮ್ಮನ್ನು ನಂಬಿದರೆ ತಾವು ಶಕ್ತಿಯಾಗುತ್ತೀರಿ, ಮತ್ತು ತಾವು ಇತರರನ್ನು ನಂಬಿದರೆ ತಾವು ದೌರ್ಬಲ್ಯವಾಗುತ್ತೀರಿ. ತಾವು ಸರಿಯಾಗಿದ್ದಾಗ ಯಾರಿಗೂ ನೆನಪಿಲ್ಲ, ಆದರೆ ತಾವು ತಪ್ಪಾಗಿದ್ದಾಗ ಎಲ್ಲರಿಗೂ ನೆನಪಿರುತ್ತದೆ. ಅನುಭವವು ಮೌನವಾಗಿರಲು ಕಲಿಸಿದೆ, ಏಕೆಂದರೆ ಅವು ಗರ್ಜಿಸುತ್ತವೆ, ಅವು ತೆರಿಗೆಯಿಂದ ಬೇಟೆಯಾಡುವುದಿಲ್ಲ. ತಾವು ಯಶಸ್ವಿಯಾಗಲು ಬಯಸಿದರೆ ಗುರಿಯ ಮೇಲೆ ಕಣ್ಣಿಡಿ. ಕಾಗೆಗಳ ಹಸ್ತಕ್ಷೇಪದಿಂದ ಅವು ನಿಲ್ಲುವುದಿಲ್ಲ. ಯಾವುದೇ ಸಮಸ್ಯೆಯು ನಾವು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವವರೆಗೆ ನಮ್ಮಂದರಿಗೊಳಿಸುತ್ತದೆ. ಬರಗಾಲವು ಧಾನ್ಯಗಳದ್ದಾಗಿದ್ದರೆ ಮನುಷ್ಯನು ಸಾಯುತ್ತಿದ್ದ, ಆದರೆ ಮೌಲ್ಯಗಳ ಬರಗಾಲವಿದ್ದರೆ ಮಾನವೀಯತೆಯು ಸಾಯುತ್ತದೆ. ಪ್ರತಿ ಮನುಷ್ಯನಲ್ಲಿ ಕೆಲವು ಪ್ರತಿಭೆ ಇರುತ್ತದೆ.
ಆದರೆ ಜನರು ಸಾಮಾನ್ಯವಾಗಿ ಇತರರಂತೆ ಆಗಲು ಅದನ್ನು ವಶಪಡಿಸುತ್ತಾರೆ. ಈ ಜಗತ್ತಿನಲ್ಲಿ ಯಾರನ್ನೂ ಅತಿಯಾಗಿ ಅವಲಂಬಿಸಬೇಡಿ, ಏಕೆಂದರೆ ತಾವು ಯಾರೋ ಒಬ್ಬರ ನೆರಳಿನಲ್ಲಿ ಇರುವಾಗ ಅವು ತಮ್ಮ ನೆರಳನ್ನು ನೋಡುವುದಿಲ್ಲ. ಮೌನವು ಒಬ್ಬ ವ್ಯಕ್ತಿಯ ದೌರ್ಬಲ್ಯವಲ್ಲ, ಅದು ಅವನ ಶ್ರೇಷ್ಠತೆ. ಇಲ್ಲದಿದ್ದರೆ ಸಹಿಸಿಕೊಳ್ಳಲು ತಿಳಿದಿರುವವನು ಅದನ್ನು ಹೇಳಲು ಸಹ ತಿಳಿದಿರುತ್ತಾನೆ. ಪೂಜ್ಯರೇ, ಪ್ರತಿದಿನ ಸಕಾರಾತ್ಮಕ ದೃಢೀಕರಣಗಳನ್ನು ಜೋರಾಗಿ ಮಾತನಾಡಿ ಮತ್ತು ತಾವು ಭಾವನಾಶೂನ್ಯ ಯಶಸ್ಸಿಗಾಗಿ ಕಾರ್ಯಕ್ರಮ ಮಾಡಲ್ಪಡುತ್ತೀರಿ ಮತ್ತು ತಾವು ಬಹಳಷ್ಟು ಪ್ರೇರಣೆಯಿಂದ ತುಂಬಲ್ಪಡುತ್ತೀರಿ. ತಮ್ಮ ದಿನವು ಬಹಳ ಚೆನ್ನಾಗಿ ಹೋಗುತ್ತದೆ ಮತ್ತು ತಾವು ಅಷ್ಟು ಉತ್ಪಾದಕ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ. ಇದನ್ನು ದೈನಂದಿನ ನಿಯಮವನ್ನಾಗಿ ಮಾಡಿಕೊಳ್ಳಿ. ಸಕಾರಾತ್ಮಕ ದೃಢೀಕರಣಗಳು ಅನೇಕ ಶಕ್ತಿ ಪದಗಳಿಂದ ತುಂಬಿರುತ್ತವೆ. ಇದು ತಮ್ಮ ಮೆದುಳನ್ನು ಸುಧಾರಿಸುತ್ತದೆ, ವ್ಯವಸ್ಥೆಯನ್ನು ಪ್ರಭಾವಿಸುವ ಮೂಲಕ ತಮಗೆ ಪ್ರೇರಣೆಯನ್ನು ನೀಡುತ್ತದೆ. ಅದಕ್ಕಾಗಿಯೇ ಪ್ರತಿದಿನ ಸಕಾರಾತ್ಮಕ ದೃಢೀಕರಣಗಳನ್ನು ಹೇಳಿರಿ, ಆಗ ತಮ್ಮ ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತವೆ ಎಂದು ನೋಡಿರಿ. ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಿಸಬಹುದು. ನಾವು ಪ್ರತಿಯೊಬ್ಬರ ಜೀವನದಲ್ಲಿ ಸಂತೋಷವನ್ನು ತರುತ್ತೇವೆ. ನಾವು ಬಹಳ ಸಹಾಯಕರು. ನಮ್ಮ ಸ್ನೇಹಿತರು ನಮ್ಮನ್ನು ಬಹಳ ಇಷ್ಟಪಡುತ್ತಾರೆ. ನಾವು ಬಲಶಾಲಿಯಾಗಿದ್ದೇವೆ ಮತ್ತು ದಯೆಯುಳ್ಳವರಾಗಿದ್ದೇವೆ. ನಾವು ಯಶಸ್ಸಿನತ್ತ ಸಾಗುತ್ತಿದ್ದೇವೆ. ನಮ್ಮ ವ್ಯಕ್ತಿತ್ವವು ನಮ್ಮೊಳಗಿನ ಮೌಲ್ಯಗಳಿಂದ ರೂಪುಗೊಂಡಿದೆ. ನಾವು ಸಮಾಜಕ್ಕೆ ಪ್ರಯೋಜನಕಾರಿಯಾದ ವ್ಯಕ್ತಿ. ನಮ್ಮ ಆರೋಗ್ಯವು ಪ್ರತಿದಿನ ನಾವು ಉತ್ತಮ ಆಹಾರವನ್ನು ತೆಗೆದುಕೊಳ್ಳುತ್ತೇವೆ. ಯೋಗವು ನಮ್ಮ ದೇಹವನ್ನು ಮತ್ತು ಮನಸ್ಸನ್ನು ಶಾಂತವಾಗಿ ಇರಿಸುತ್ತದೆ. ನಾವು ನಕಾರಾತ್ಮಕತೆ ನಮ್ಮ ಮುಖದ ಮೇಲೆ ಸಕಾರಾತ್ಮಕತೆಯ ತೇಜಸ್ಸಿದೆ. ನಾವು ಇತರರೇ ಮುಂದುವರಿಯಲು ಸ್ಫೂರ್ತಿ ನೀಡುತ್ತಲೇ ಇರುತ್ತೇವೆ. ನಾವು ನಮ್ಮನ್ನು ಪ್ರೀತಿಸುತ್ತೇವೆ. ನಾವು ಉತ್ತಮ. ನಮ್ಮಲ್ಲಿ ನ್ಯೂನತೆಗಳು ಇವೆ, ಆದರೆ ನಾವು ಅವುಗಳನ್ನು ನಿವಾರಿಸುತ್ತೇವೆ. ನಾವು ಪ್ರತಿದಿನವೂ ಅವುಗಳನ್ನು ನಿವಾರಿಸುತ್ತಲೇ ಇರುತ್ತೇವೆ. ನಾವು ಭೂತಕಾಲದ ಬಗ್ಗೆ ಯೋಚಿಸುವುದಿಲ್ಲ. ನಮ್ಮ ಭವಿಷ್ಯವು ನಮ್ಮ ಕೈಯಲ್ಲಿದೆ, ನಾವು ಅದನ್ನು ಉಜ್ವಲಗೊಳಿಸುತ್ತೇವೆ. ಪ್ರತಿಯೊಂದು ಅಡಚಣೆಯನ್ನು ಎದುರಿಸಲು ನಮ್ಮಲ್ಲಿ ಧೈರ್ಯವಿದೆ. ನಾವು ನಿರಂತರವಾಗಿ ಮುಂದುವರಿಯುತ್ತಿದ್ದೇವೆ. ನಾವು ಪ್ರತಿ ಪರಿಸ್ಥಿತಿಯಲ್ಲಿ ಯಶಸ್ಸನ್ನು ಸಾಧಿಸುತ್ತೇವೆ. ನಾವು ಆಶಾವಾದಿಗಳು ಮತ್ತು ಭರವಸೆಯೇ ನಮ್ಮ ನಿಜವಾದ ಸ್ನೇಹಿತ. ನಾವು ನಮ್ಮ ಗುರಿಯನ್ನು ಸಾಧಿಸುತ್ತೇವೆ. ನಾವು ನಮ್ಮ ಕುಟುಂಬಕ್ಕೆ ಹೆಮ್ಮೆ ಅನಿಸುವಂತೆ ಮಾಡುತ್ತೇವೆ. ನಾವು ನಮ್ಮ ಕುಟುಂಬವನ್ನು ಪ್ರೀತಿಸುತ್ತೇವೆ. ನಮ್ಮ ಸಕಾರಾತ್ಮಕ ಆಲೋಚನೆಗಳು ನಮಗೆ ನಿರಂತರವಾಗಿ ಶಕ್ತಿಯನ್ನು ನೀಡಿರುತ್ತವೆ. ನಮ್ಮ ಮನಸ್ಸಿನ ತೋಟದಲ್ಲಿ ಕೇವಲ ಸಕಾರಾತ್ಮಕ ಆಲೋಚನೆಗಳು ಮಾತ್ರ ಸಂಚರಿಸುತ್ತವೆ. ನಮ್ಮದೇ ವೇಗದಲ್ಲಿ ನಮ್ಮ ಗಮ್ಯಸ್ಥಾನವನ್ನು ತಲುಪುತ್ತೇವೆ. ನಾವು ಎಂದಿಗೂ ನಮ್ಮನ್ನು ಇತರರೊಂದಿಗೆ ಹೋಲಿಸುವುದಿಲ್ಲ, ಏಕೆಂದರೆ ನಾವು ಅನನ್ಯರು. ನಾವು ನಕಾರಾತ್ಮಕ ವಿಷಯಗಳಿಂದ ಪ್ರೇರಣೆ ಪಡೆದುಕೊಳ್ಳುವುದಿಲ್ಲ, ಆದರೆ ನಗುತ್ತಾ ಮುನ್ನುಗ್ಗುತ್ತೇವೆ. ನಮ್ಮ ಕಣ್ಣುಗಳು ನಮ್ಮ ಗುರಿಯ ಮೇಲೆ ಕೇಂದ್ರೀಕೃತವಾಗಿರುತ್ತವೆ. ನಮ್ಮೊಳಗೆ ನಾವು ತೃಪ್ತರಾಗಿದ್ದೇವೆ. ನಾವು ಒಳಗಿನಿಂದ ಮತ್ತು ಹೊರಗೆ ಸುಂದರರಾಗಿದ್ದೇವೆ. ನಾವು ಯಾವಾಗಲೂ ಸಂತೋಷವಾಗಿರುತ್ತೇವೆ. ಇಂದು ನಮ್ಮ ದಿನವಾಗಲಿದೆ. ನಾವು ಸಂಪೂರ್ಣವಾಗಿ ಪ್ರೇರಣೆಯಿಂದ ತುಂಬಿದ್ದೇವೆ. ನಾವು ಬೆಳಿಗ್ಗೆ ಸಮಯದಿಂದ ರಾತ್ರಿ ಮಲಗುವವರೆಗೆ ನಾವು ನಮ್ಮ ಬಗ್ಗೆ ಬೇರೆಯವರಿಗೆ ಅಥವಾ ನಮಗೆ ಏನೇ ಹೇಳುತ್ತೇವೆಯೋ ಆ ಎಲ್ಲ ವಿಷಯಗಳು ನಮ್ಮ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತವೆ. ನಾವು ಹೇಳುವ ವಿಷಯಗಳಿಗೆ ಯಾವುದೇ ಅರ್ಥವಿದ್ದರೆ ನಾವು ಅದರ ಬಗ್ಗೆ ಯೋಚಿಸಬಹುದು. ಆದರೆ ನಾವು ಅನಗತ್ಯವಾಗಿ ಅಥವಾ ನಾವು ಕೋಪದಲ್ಲಿ ಆಗಾಗ್ಗೆ ಹೇಳುವಂತಹ ಕೆಲವು ವಿಷಯಗಳಲ್ಲಿ ಮುಳುಗಿದ್ದರೆ ಆ ಎಲ್ಲಾ ವಿಷಯಗಳು ನಮಗೆ ಮಾನಸಿಕ ಒತ್ತಡವನ್ನು ನೀಡುತ್ತವೆ. ಹೀಗಾಗಿ ನಾವು ಯಾವಾಗಲೂ ದುಃಖ ಮತ್ತು ತೊಂದರೆಗಳಲ್ಲಿ ನಮ್ಮನ್ನು ಕಂಡುಕೊಂಡರೆ ಆಗ ನಾನು ನಿಮಗೆ ಹೇಳಿದ್ದೆ ಎಂದು ಹೇಳುತ್ತೇವೆ. ಆದ್ದರಿಂದ ತೀರ್ಮಾನವೇನೆಂದರೆ ಏನನ್ನಾದರೂ ಬೇಕಾದಾಗ ಅದನ್ನು ಹೇಳದಿರುವುದಕ್ಕಿಂತ ಒಳ್ಳೆಯದನ್ನು ಹೇಳುವುದು ಉತ್ತಮ. ಇದರ ಅರ್ಥವು ಸುಳ್ಳು ಹೇಳಬೇಕು ಎಂದಲ್ಲ. ನಾವು ನಮಗೆ ನಾವೇ ಒಳ್ಳೆಯದನ್ನು ಹೇಳಬೇಕು. ನಾವು ಸತ್ಯವನ್ನು ಮಾತನಾಡಬೇಕು. ಈ ಒಳ್ಳೆಯ ಮತ್ತು ಸತ್ಯವಾದ ವಿಷಯಗಳು ನಾವು ಬೆಳಿಗ್ಗೆ ಎಚ್ಚರಗೊಂಡ ಕ್ಷಣದಿಂದ ಪ್ರಾರಂಭವಾದರೆ ಅದರಲ್ಲಿ ಏನು ತಪ್ಪಿದೆ? ನಾವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ನಾವು ಅದನ್ನು ಒಂದು ಶಾಲೆ ಎಂದು ಪರಿಗಣಿಸಬೇಕು. ಇಲ್ಲಿ ಪ್ರತಿದಿನ ಹೊಸ ಬದಲಾವಣೆಗಳು ಮತ್ತು ಹೊಸ ಬೆಳವಣಿಗೆಗಳು ನಡೆಯುತ್ತಿವೆ ಎಂದು ಒಪ್ಪಿಕೊಂಡು ಪ್ರತಿಕ್ಷಣವನ್ನು ಕಲಿಯುತ್ತಾ ಇರಿ. ನಾವು ಸರ್ವಜ್ಞರು ಎಂದು ಪರಿಗಣಿಸುವ ತಪ್ಪನ್ನು ಮಾಡಿದರೆ ನಾವು ಜೀವನದ ಓಟದಲ್ಲಿ ಹಿಂದೆ ಬೀಳುತ್ತೇವೆ. ಏಕೆಂದರೆ ಅಲ್ಲಿ ನಿರಂತರವಾಗಿ ಓಡುತ್ತಿರುವವನು ಮಾತ್ರ ಗೆಲ್ಲುತ್ತಾನೆ, ಓಡುವುದನ್ನು ನಿಲ್ಲಿಸುವವನು ಸೋಲುತ್ತಾನೆ. ಇದು ನಿಶ್ಚಿತ. ಆದ್ದರಿಂದ ಕಲಿಯುವ ಬಯಕೆಯನ್ನು ಕಾಪಾಡಿಕೊಳ್ಳಿ. ಆಗ ಬದಲಾವಣೆ, ಯಾವುದೇ ಏರುಪೇರು ತಮ್ಮನ್ನು ಮುಂದುವರಿಯದಂತೆ ತಡೆಯಲು ಸಾಧ್ಯವಿಲ್ಲ. ಒಮ್ಮೆ ವಿಜ್ಞರು ದೈಹಿಕ ಬದಲಾವಣೆಯ ಸಾಮರ್ಥ್ಯವನ್ನು ತನಿಖೆ ಮಾಡಲು ಒಂದು ಸಂಶೋಧನೆಯನ್ನು ನಡೆಸಿದರು. ಸಂಶೋಧನೆಯಲ್ಲಿ ಒಂದು ಕಪ್ಪೆಯನ್ನು ತೆಗೆದುಕೊಂಡು ಅದನ್ನು ಗಾಜಿನ ಜಾರ್ನಲ್ಲಿ ಇಡಲಾಯಿತು.
ನಂತರ ಜಾರನ್ನು ನೀರಿನಿಂದ ತುಂಬಿಸಿ ಅದನ್ನು ಬಿಸಿ ಮಾಡಲಾಯಿತು. ಜಾರನ್ನು ಮುಚ್ಚಿರಲಿಲ್ಲ. ಇದರಿಂದ ನೀರಿನ ಶಾಖ ಕಪ್ಪೆಯ ಸಹಿಷ್ಣುತೆ ಮೀರಿ ಹೋದಾಗ ಅದು ಹೊರಗೆ ಹಾರಲು ಸಾಧ್ಯವಾಗುತ್ತಿತ್ತು. ಆರಂಭದಲ್ಲಿ ಕಪ್ಪೆಯಲ್ಲಿ ಶಾಂತವಾಗಿ ಕುಳಿತಿತ್ತು. ನೀರಿನ ತಾಪಮಾನ ಹೆಚ್ಚಾಗಲು ಪ್ರಾರಂಭಿಸಿತು. ಕಪ್ಪೆಯಲ್ಲಿ ಚಲನೆಯಾಯಿತು. ಅದು ತಾನು ಕುಳಿತಿದ್ದ ನೀರು ಸ್ವಲ್ಪ ಬೆಚ್ಚಗಿದೆ ಎಂದು ಅರ್ಥ ಮಾಡಿಕೊಂಡಿತು. ಆದರೆ ಹೊರಗೆ ಬದಲು ಅದು ಹೆಚ್ಚುತ್ತಿರುವ ತಾಪಮಾನಕ್ಕೆ ಹೊಂದಿಕೊಳ್ಳಲು ತನ್ನ ದೇಹದ ಶಕ್ತಿಯನ್ನು ಬಳಸಿತು. ನೀರು ಸ್ವಲ್ಪ ಹೆಚ್ಚು ಬೆಚ್ಚಗಾಯಿತು. ಕಪ್ಪೆ ಮೊದಲಿಗಿಂತ ಹೆಚ್ಚು ಚಡಪಡಿಕೆಯುಂಟಾಯಿತು. ಆದರೆ ಆ ಚಡಪಡಿಕೆಯು ಅದರ ಸಹಿಷ್ಣುತೆಯ ಮಿತಿಯೊಳಗೆ, ಆದ್ದರಿಂದ ಅದು ನೀರಿನಿಂದ ಹೊರಗೆ ಹಾರಲಿಲ್ಲ. ಆದರೆ ಬಿಸಿ ನೀರಿಗೆ ಹೊಂದಿಕೊಳ್ಳಲು ತನ್ನ ಶಕ್ತಿಯನ್ನು ಬಳಸಲು ಪ್ರಾರಂಭಿಸಿತು. ನಿಧಾನವಾಗಿ ನೀರು ಹೆಚ್ಚು ಬಿಸಿಯಾಯಿತು. ಕಪ್ಪೆಯು ನೀರಿನ ಹೆಚ್ಚುವ ತಾಪಮಾನಕ್ಕೆ ಹೊಂದಿಕೊಳ್ಳಲು ತನ್ನ ದೇಹದ ಹೆಚ್ಚು ಶಕ್ತಿಯನ್ನು ಬಳಸಲು ಪ್ರಾರಂಭಿಸಿತು. ನೀರು ಕುದಿಯಲಾರಂಭಿಸಿದಾಗ ಕಪ್ಪೆಯ ಜೀವಕ್ಕೆ ಅಪಾಯ ಬಂದೊದಗಿತು. ಈಗ ಅದರ ಸಹಿಷ್ಣುತೆ ಪ್ರತಿಕ್ರಿಯಿಸಿತು ಮತ್ತು ಅದು ಜಾರ್ನಿಂದ ಹೊರಗೆ ಹಾರಲು ಪ್ರಯತ್ನಿಸಿತು. ಆದರೆ ಕುದಿಯುವ ನೀರಿಗೆ ನಿಧಾನವಾಗಿ ಹೊಳ್ಳಲು ಅದು ತನ್ನ ದೇಹದ ಎಲ್ಲಾ ಶಕ್ತಿಯನ್ನು ಈಗಾಗಲೇ ಬಳಸಿಕೊಂಡಿತ್ತು. ಈಗ ಜಾರ್ನಿಂದ ಹೊರಗೆ ಹಾರಲು ಅದರ ದೇಹದಲ್ಲಿ ಯಾವುದೇ ಶಕ್ತಿ ಉಳಿದಿರಲಿಲ್ಲ. ಅದು ಜಾರ್ನಿಂದ ಹೊರಗೆ ಹಾರಲು ವಿಫಲವಾಯಿತು ಮತ್ತು ಅದೇ ಜಾರ್ನಲ್ಲಿ ಸತ್ತು ಅದು ತನ್ನ ದೇಹದ ಶಕ್ತಿಯನ್ನು ಸಮಯಕ್ಕೆ ಸರಿಯಾಗಿ ಬಳಸಿದ್ದರೆ, ಬಲೆಯಿಂದ ಹೊರಗೆ ಹಾರಲು ಪ್ರಯತ್ನಿಸಿದ್ದರೆ ಅದು ಜೀವಂತವಾಗಿ ಉಳಿಯುತ್ತಿತ್ತು. ಸ್ನೇಹಿತರೆ, ಇದು ನಮ್ಮ ಜೀವನದಲ್ಲಿಯೂ ಸಂಭವಿಸುತ್ತದೆ. ಆಗಾಗ್ಗೆ ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ದಾಗ ನಾವು ಅವುಗಳನ್ನು ಅವುಗಳಿಂದ ಹೊರಬರಲು ಪ್ರಯತ್ನಿಸುವುದಿಲ್ಲ, ಆದರೆ ಅವುಗಳಿಗೆ ಹೊಂದಿಕೊಳ್ಳಲು ಪ್ರಾರಂಭಿಸುತ್ತೇವೆ. ಪರಿಸ್ಥಿತಿಗಳು ನಿಯಂತ್ರಣಕ್ಕೆ ಮೀರಿದಾಗ ಮಾತ್ರ ನಮ್ಮ ಕಣ್ಣುಗಳು ತೆರೆಯುತ್ತವೆ, ಸಂಭವಿಸುತ್ತವೆ ಮತ್ತು ನಾವು ಸಮಯಕ್ಕೆ ಸರಿಯಾಗಿ ಏಕೆ ಪ್ರಯತ್ನಿಸಲಿಲ್ಲ ಎಂದು ವಿಷಾದಿಸುತ್ತಾ ಉಳಿಯುತ್ತೇವೆ. ಆದ್ದರಿಂದ ನಾವು ಆರಂಭಿಕ ಅನುಭವವನ್ನು ಹೊಂದಿದ ತಕ್ಷಣ ಪರಿಸ್ಥಿತಿಗಳನ್ನು ಸುಧಾರಿಸಲು ಕ್ರಮ ತೆಗೆದುಕೊಳ್ಳಲು ಪ್ರಾರಂಭಿಸಿ ಮತ್ತು ಅವುಗಳನ್ನು ಈಗ ನಿರ್ವಹಿಸುವುದು ಕಷ್ಟ ಎಂದು ನಾವು ಅರ್ಥ ಮಾಡಿದಾಗ ಅವುಗಳಿಂದ ಹೊರಬನ್ನಿ. ಪರಿಸ್ಥಿತಿಗಳೊಂದಿಗೆ ಹೋರಾಡುವುದು ಅವಶ್ಯಕ, ಆದರೆ ಸಮಯಕ್ಕೆ ಸರಿಯಾಗಿ ಇದರಿಂದ ಹೊರಬರುವುದು ವಿವೇಕಯುತ. ನಮ್ಮ ಜೀವನದಲ್ಲಿ ಪ್ರತಿ ಬಾರಿಯೂ ನಾವು ಕೆಲವು ಭರವಸೆಯ ಸಹಾಯದಿಂದ ನಮ್ಮ ಗುರಿಗಳ ಕಡೆಗೆ ಹೆಜ್ಜೆ ಇಡುತ್ತೇವೆ. ಆದರೆ ಕೆಲವೊಮ್ಮೆ ಸಮಸ್ಯೆಗಳು ಮತ್ತು ಸಣ್ಣ ತೊಂದರೆಗಳಿಂದಾಗಿ ನಾವು ನಮ್ಮ ಗುರಿಗಳ ಕಡೆಗೆ ಮತ್ತು ಯಶಸ್ಸಿನ ಕಡೆಗೆ ಇಡುವ ಹೆಜ್ಜೆಗಳು ಮತ್ತು ಪ್ರಗತಿಯ ಹೆಜ್ಜೆಗಳು ವಿಫಲಗೊಳ್ಳುತ್ತವೆ, ಏಕೆಂದರೆ ಈ ಕಷ್ಟಕರ ಸಂದರ್ಭಗಳಲ್ಲಿ ನಮ್ಮ ಆತ್ಮವಿಶ್ವಾಸವು ಕಡಿಮೆಯಾಗುತ್ತದೆ ಮತ್ತು ಚಿಕ್ಕ ಕಾರ್ಯಗಳು ಸಹ ನಮಗೆ ಕಷ್ಟಕರ ಮತ್ತು ಅಸಾಧ್ಯವೆಂದು ತೋರುತ್ತದೆ. ಸ್ಫೂರ್ತಿಯ ಮೂಲ ಬೇಕಾಗಿರುವ ಸಮಯ. ಅದು ನಿರಂತರವಾಗಿ ನಮ್ಮೊಳಗೆ ಅಂತಹ ಸ್ಫೂರ್ತಿಯ ಶಕ್ತಿಯನ್ನು ತುಂಬುತ್ತದೆ. ಇದರಿಂದ ನಾವು ನಮ್ಮ ಗುರಿಗಳನ್ನು ಸಾಧಿಸದೆ ಜೀವನದಲ್ಲಿ ಎಂದಿಗೂ ಕೈಬಿಡುವುದಿಲ್ಲ. ಪ್ರಸ್ತುತ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಹೋರಾಟಗಳಿಂದ ತುಂಬಿದೆ. ಇದರಿಂದ ಒಬ್ಬ ವ್ಯಕ್ತಿಯು ತಮ್ಮ ಕನಸುಗಳನ್ನು ಸಾಧಿಸುವಲ್ಲಿ ಎಷ್ಟೇ ಯಶಸ್ವಿಯಾದರೂ, ಎಷ್ಟೇ ಪ್ರೇರಿತರಾಗಿದ್ದರೂ ಕೆಲವೊಮ್ಮೆ ಕಷ್ಟಕರ ಸಂದರ್ಭಗಳಿಂದಾಗಿ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಜೀವನವು ನಡೆಯುವ ಹೆಸರು ಮತ್ತು ನಡೆಯುತ್ತಾ ಇರುವುದೇ ಜೀವನದ ನಿಜವಾದ ಗುಣ. ಜೀವನದ ತತ್ವವು ಹೇಳುತ್ತದೆ, ನಾವು ಜೀವಂತವಾಗಿರುವವರೆಗೆ ನಾವು ಕೈಬಿಡದೆ ನಮ್ಮ ಗುರಿಗಳ ಕಡೆಗೆ ನಿರಂತರವಾಗಿ ಕೆಲಸ ಮಾಡಬೇಕು. ನಿರೀಕ್ಷೆಗಳ ಸಮೂಹದ ಮೇಲೆ ಸವಾರಿ ಮಾಡಿ ನಾವು ಸಹ ದೂರ ಹೋಗುತ್ತಿದ್ದೇವೆ. ಗಮ್ಯಸ್ಥಾನವು ನಮ್ಮ ಪಾದಗಳನ್ನು ಮುಟ್ಟಲು ನಿರಾಕರಿಸಿದರೆ ಏನು, ಆದರೆ ನಾವು ಈ ಅದ್ಭುತ ಪ್ರಯಾಣದ ಒಳ್ಳೆಯ ನೆನಪುಗಳನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತೇವೆ. ತಮ್ಮ ಹೆಜ್ಜೆಗಳ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟವರು ಮಾತ್ರ ಆಗಾಗ್ಗೆ ಗಮ್ಯಸ್ಥಾನವನ್ನು ತಲುಪುವಲ್ಲಿ ಯಶಸ್ವಿಯಾಗುತ್ತಾರೆ. ಹಾರಾಟದಲ್ಲಿ ಯಾವ ಹಾನಿ ಇಲ್ಲ, ತಾವು ಸಹ ಹಾರಿರಿ, ಆದರೆ ನೆಲವು ಸ್ಪಷ್ಟವಾಗಿ ಕಾಣುವ ಸ್ಥಳದಿಂದ ಮಾತ್ರ. ಈ ಜೀವನವು ಎಷ್ಟೇ ಕಷ್ಟಕರವೆಂದು ತೋರುತ್ತಿದ್ದರೂ ತಾವು ಯಾವಾಗಲೂ ಏನಾದರೂ ಮಾಡಲು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಜನರು ತಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳುವುದನ್ನು ಮಾಡುವುದೇ ಜೀವನದ ದೊಡ್ಡ ಅಂಶ. ಇಡೀ ಜಗತ್ತು ತಮ್ಮನ್ನು ಕೈಬಿಡಲು ಹೇಳಿದಾಗ ಆಗ ಹೃದಯವು ನಿಧಾನವಾಗಿ ಮತ್ತೊಮ್ಮೆ ಪ್ರಯತ್ನಿಸಿ ಎಂದು ಹೇಳುತ್ತದೆ, ಏಕೆಂದರೆ ಈ ಕೆಲಸವನ್ನು ತಾವು ಮಾತ್ರ ಮಾಡಬಹುದು. ತಮ್ಮ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಎಂದು ತಮ್ಮ ಧೈರ್ಯಕ್ಕೆ ಹೇಳಬೇಡಿ, ಬದಲಾಗಿ ತಮ್ಮ ಧೈರ್ಯ ಎಷ್ಟು ದೊಡ್ಡದಾಗಿದೆ ಎಂದು ತಮ್ಮ ಸಮಸ್ಯೆಗೆ ಹೇಳಿರಿ. ಜೀವನದಲ್ಲಿ ಅಷ್ಟು ವೇಗವಾಗಿ ಮುಂದೆ ಓಡಿ ಆಗ ಜನರ ದುಷ್ಟತನಗಳು ತಮ್ಮ ಕಾಲುಗಳ ಬಳಿ ಬಿದ್ದು ಮುರಿದು ಹೋಗುತ್ತವೆ. ತಾವು ತಮ್ಮನ್ನು ನಂಬುವವರೆಗೆ ತಾವು ದೇವರನ್ನು ನಂಬಲು ಸಾಧ್ಯವಿಲ್ಲ. ಸುಲಭವಾಗಿ ಸಿಗುವುದು ಶಾಶ್ವತವಾಗಿ ಉಳಿಯುವುದಿಲ್ಲ. ಶಾಶ್ವತವಾಗಿ ಉಳಿಯಲು ಉದ್ದೇಶಿಸಿರುವುದು ಸುಲಭವಾಗಿ ಸಿಗುವುದಿಲ್ಲ. ಸ್ನೇಹಿತರೆ, ತಾವು ಏನಾದರೂ ವಿಭಿನ್ನವಾಗಿಸಿದರೆ ಗುಂಪಿನಿಂದ ಹೊರಬಂದು ನಿಂತುಕೊಳ್ಳಿ, ಏಕೆಂದರೆ ಜನಸಂದಣಿಯು ಧೈರ್ಯವನ್ನು ನೀಡುತ್ತದೆ, ಆದರೆ ಅದು ಗುರುತನ್ನು ಕಸಿದುಕೊಳ್ಳುತ್ತದೆ. ಭಯವು ಯಾವಾಗಲೂ ತನ್ನ ಐದಿಯನ್ನಾಗಿ ಇರಿಸುತ್ತದೆ, ಆದರೆ ಮುಕ್ತ ಆಲೋಚನೆಗಳು ಯಾವಾಗಲೂ ತಮ್ಮನ್ನು ರಾಜನನ್ನಾಗಿ ಇರಿಸುತ್ತವೆ. ಗೆಲುವು ನಿಶ್ಚಿತವಾಗಿದ್ದರೆ ಆಗ ಹೇಡಿಗಳು ಸಹ ಯುದ್ಧವನ್ನು ಮಾಡುತ್ತಾರೆ. ಸೋಲನ್ನು ತಿಳಿಯದೆ
ಅವರೇ ಧೀರರು. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ತಾವು ಹೋರಾಡುವುದನ್ನು ನಿಲ್ಲಿಸದಿದ್ದರೆ, ಏನಾದರೂ ಧೈರ್ಯ ತಮ್ಮಲ್ಲಿದ್ದರೆ ತಾವು ಏನನ್ನೂ ಕಳೆದುಕೊಂಡಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ಸ್ಪಷ್ಟವಾಗಿ ಏನಾದರೂ ಆಗಿ, ಆದರೆ ಖಂಡಿತವಾಗಿಯೂ ಏನಾದರೂ ಆಗಿರಿ. ಏಕೆಂದರೆ ಸಮಯದೊಂದಿಗೆ ಜನರು ಯೋಗಕ್ಷೇಮವುದಿಲ್ಲ, ಸ್ಥಾನಮಾನವನ್ನು ಕೇಳುತ್ತಾರೆ. ಹೆಸರು ಗಳಿಸುವ ಧೈರ್ಯವಿಲ್ಲದವರು ಮಾತ್ರ ಮಾನಹಾನಿಗೆ ಹೆದರುತ್ತಾರೆ. ಒಬ್ಬ ಧೀಮಂತ ವ್ಯಕ್ತಿಯೊಂದಿಗೆ ಕೆಲವು ನಿಮಿಷಗಳ ಸಂಭಾಷಣೆಯು ಸಾವಿರಾರು ಪುಸ್ತಕಗಳನ್ನು ಓದುವುದಕ್ಕಿಂತ ಉತ್ತಮ. ಯಾರು ತಮ್ಮಿಂದ ಕೆಲವು ಭರವಸೆಯನ್ನು ಇಟ್ಟುಕೊಂಡಿದ್ದಾರೋ ಅವರಿಗೆ ತಾವು ಅತ್ಯಂತ ವಿಶೇಷರಾಗಿದ್ದೀರಿ. ತಮ್ಮ ವಿರುದ್ಧ ಇದ್ದರೂ ಚಿಂತಿಸಬೇಡಿ. ಆದ್ದರಿಂದ ದಾರಿ ಯಾವಾಗಲೂ ಒಂದೇ. ಸತ್ಯ ಮತ್ತು ಸ್ಪಷ್ಟವಾದದ್ದನ್ನು ಆಯ್ಕೆ ಮಾಡಿ. ತಮ್ಮಲ್ಲಿ ಏನಿದೆಯೋ ಅದನ್ನು ಪ್ರಶಂಸಿಸಿ. ಏನೆಂದರೆ ಆಕಾಶಕ್ಕೂ ತನ್ನದೇ ಆದ ಭೂಮಿ ಇಲ್ಲ. ಜೀವನವು ಯಾವಾಗಲೂ ತಮಗೆ ಹೊಸ ಅವಕಾಶವನ್ನು ನೀಡುತ್ತದೆ. ಸರಳ ಪದಗಳಲ್ಲಿ ಇದನ್ನು ನಾಳೆ ಎಂದು ಕರೆಯಲಾಗುತ್ತದೆ. ತಾವು ಏನಾಗುತ್ತೀರಿ ಎಂದು ಮೊದಲು ತಮ್ಮನ್ನು ತಾವು ಹೇಳಿಕೊಳ್ಳಿ, ಮತ್ತು ನಂತರ ತಾವು ಏನು ಮಾಡಬೇಕೋ ಅದನ್ನು ಮಾಡಿ. ಜೀವನದಲ್ಲಿ ಹಠಮಾರಿಯಾಗಿರಲು ಕಲಿಯಿರಿ. ತಮ್ಮ ಅದೃಷ್ಟದಲ್ಲಿ ಬರೆಯದಿರುವುದನ್ನು ಸಾಧಿಸಲು ಕಲಿಯಿರಿ. ಯಾರು ಆದರೆ ಬದಲಾವಣೆಯನ್ನು ತರಲು ಯೋಚಿಸುತ್ತಾರೋ ಆ ಜನರು ಮಾತ್ರ ಜೀವನದಲ್ಲಿ ಎತ್ತರವನ್ನು ತಲುಪುತ್ತಾರೆ. ನನ್ನ ಜೀವನವು ಖಂಡಿತವಾಗಿಯೂ ನನಗಾಗಿ ಏನನ್ನಾದರೂ ಮಾಡುತ್ತದೆ, ಏಕೆಂದರೆ ಇತ್ತೀಚೆಗೆ ಜೀವನವು ನನ್ನನ್ನು ಪ್ರತಿ ಹೆಜ್ಜೆಯಲ್ಲೂ ಪ್ರೀತಿಸುತ್ತದೆ. ತಮ್ಮನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ, ಏಕೆಂದರೆ ತಾವು ಯೋಚಿಸುವುದಕ್ಕಿಂತ ಹೆಚ್ಚು. ತಾವು ಎಲ್ಲವನ್ನೂ ಹೃದಯಕ್ಕೆ ತೆಗೆದುಕೊಂಡರೆ ತಾವು ಅಳುತ್ತಾ ಉಳಿಯುತ್ತೀರಿ. ಹೇಗಿದ್ದಾರೋ ಹಾಗೆಯೇ ಇರುವ ವ್ಯಕ್ತಿಯೊಂದಿಗೆ ಇರಲು ಕಲಿಯಿರಿ. ತಮ್ಮ ಹೆಜ್ಜೆಗಳ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಿ. ಆ ಎಲ್ಲ ಯಶಸ್ವಿ ಜನರಲ್ಲಿ ಒಂದು ವಿಷಯ ಸಾಮಾನ್ಯವಾಗಿದೆ. ಅದೇನೆಂದರೆ ತಾವು ಖಂಡಿತವಾಗಿಯೂ ಆಗುತ್ತೇವೆ ಎಂದು ಅವರು ತಮ್ಮ ಮೇಲೆ ನಂಬಿಕೆ ಇಟ್ಟಿದ್ದರು. ತಮ್ಮ ಮುಂದೆ ಯಾವುದೇ ಕಷ್ಟಕರ ಗುರಿ ಇದ್ದರೆ ಆಗ ಒಮ್ಮೆ ತಮ್ಮನ್ನು ತಾವು ಹೇಳಿಕೊಳ್ಳಿರಿ, ಇದು ಸುಲಭ. ಅದೇ ಸಮಯದ ಸಮಸ್ಯೆಗಳು ಕುಬ್ಜವಾಗುತ್ತವೆ. ಜೀವನದಲ್ಲಿ ಯಾವುದೇ ಕೆಲಸದಲ್ಲಿ ತಾವು ಎಂದಾದರೂ ವೈಫಲ್ಯವನ್ನು ಎದುರಿಸಿದರೆ ಧೈರ್ಯಗೆಡಬೇಡಿ. ನನ್ನ ಪ್ರಿಯ ಸ್ನೇಹಿತ, ಕೇವಲ ವಿಫಲನಾದೆ. ಈ ಸಾಲಿನಿಂದ ಭಾವನೆ ಪದವನ್ನು ತೆಗೆದುಹಾಕಿ. ವೈಫಲ್ಯದ ಕಾರಣಗಳ ಪರಿಹಾರಗಳು ತಮ್ಮ ಮುಂದೆ ಇರುತ್ತವೆ. ವೈಫಲ್ಯವು ಜೀವನದ ಮೊದಲ ಶಿಕ್ಷಕ, ಏಕೆಂದರೆ ವೈಫಲ್ಯವೇ ಇದು ಯಶಸ್ಸಿನ ಮಾರ್ಗವಲ್ಲ ಎಂದು ಆನೆ ಹೇಳುತ್ತದೆ ಮತ್ತು ಕಲಿಸುತ್ತದೆ. ಯಾವುದೇ ಓಟದಲ್ಲಿ ಎಂದಿಗೂ ಸೋಲಬೇಡಿ, ಆದ್ದರಿಂದ ಹಿಂದಿರುಗಿ ನೋಡಬೇಡಿ. ಆದರೆ ಓಟದ ಉಳಿದ ಭಾಗವನ್ನು ಹೇಗೆ ಪೂರ್ಣಗೊಳಿಸಬೇಕು ಎಂದು ನೋಡಿ. ಯಶಸ್ವಿ ಜನರಿಂದ ನಾವು ಕಲಿಯುವುದಕ್ಕಿಂತ ವಿಫಲ ಜನರಿಂದ ನಾವು ಅನೇಕ ಪಟ್ಟು ಹೆಚ್ಚು ಕಲಿಯಬಹುದು. ಏಕೆಂದರೆ ವೈಫಲ್ಯವೇ ಗುರಿಯನ್ನು ಸಾಧಿಸದಿರುವ ಕಾರಣಗಳ ಬಗ್ಗೆ ತಮಗೆ ಅರಿವು ಮೂಡಿಸುತ್ತದೆ. ಎಷ್ಟೇ ಕತ್ತಲೆಯಿದ್ದರೂ ಒಂದು ಸಣ್ಣ ದೀಪದ ಬೆಳಕು ಅದನ್ನು ಬೆಳಕಿನಿಂದ ತುಂಬುತ್ತದೆ. ನಾಳಿನ ಯಶಸ್ಸು ಇಂದು ತಾವು ಸರಿಯಾದ ದಿಕ್ಕಿನಲ್ಲಿ ಮಾಡುವ ಕಠಿಣ ಪರಿಶ್ರಮದ ಮೇಲೆ ಅವಲಂಬಿಸಿರುತ್ತದೆ. ಯಶಸ್ವಿ ಜನರು ತಮ್ಮ ಉದ್ದೇಶಗಳಿಂದ ಜಗತ್ತನ್ನು ಬದಲಾಯಿಸುತ್ತಾರೆ, ಮತ್ತು ಅದೇ ವಿಫಲ ಜನರು ಜಗತ್ತಿನ ಕಾರಣದಿಂದ ತಮ್ಮ ಉದ್ದೇಶಗಳನ್ನು ಬದಲಾಯಿಸುತ್ತಾರೆ. ವೈಫಲ್ಯದ ಭಯವು ತಮ್ಮನ್ನು ಎಂದಿಗೂ ಸಂತೋಷವಾಗಿ ಅನುಭವಿಸಲು ಸಾಧ್ಯವಿಲ್ಲ. ಒಂದು ಉದ್ದನೆಯ ಓಟವು ಮೊದಲ ಹೆಜ್ಜೆ ಪ್ರಾರಂಭವಾಗುತ್ತದೆ. ತಾವು ಸಮಸ್ಯೆಯ ಮೇಲೆ ಕೇಂದ್ರೀಕರಿಸಿದರೆ ಆಗ ತಾವು ಗುರಿಯನ್ನು ಸಾಧಿಸುವುದನ್ನು ನಿಲ್ಲಿಸುತ್ತೀರಿ. ಆದರೆ ತಾವು ಕೇವಲ ಗುರಿಯ ಮೇಲೆ ಕೇಂದ್ರೀಕರಿಸಿದರೆ ಆಗ ಸಮಸ್ಯೆ ಕಾಣಿಸುವುದನ್ನು ನಿಲ್ಲಿಸುತ್ತದೆ. ಹಣ ಗಳಿಸುವುದು ಒಂದು ಕಲೆ, ಮತ್ತು ಗಳಿಸಿದ ಹಣವನ್ನು ಉಳಿಸುವುದು ಇನ್ನೂ ದೊಡ್ಡ ಕಲೆ. ಆದರೆ ಉಳಿಸಿದ ಹಣದಿಂದ ಗಳಿಸುವುದು ಒಂದು ಪಾಂಡಿತ್ಯ. ಕೇವಲ ತುದಿಯನ್ನು ತಲುಪುವುದು ಯಶಸ್ಸಲ್ಲ, ಬದಲಾಗಿ ತುದಿಯನ್ನು ಕಾಯ್ದುಕೊಳ್ಳುವುದೇ ನಿಜವಾದ ಯಶಸ್ಸು. ಯಶಸ್ಸಿನ ಮಾರ್ಗವು ಯಾವಾಗಲೂ ಉತ್ತಮ ಪುಸ್ತಕಗಳ ಮೂಲಕ ಇರುತ್ತದೆ. ಒಂದು ನಗುವು ದೊಡ್ಡ ಹಾದಿಯನ್ನು ಸಹ ಬದಲಾಯಿಸಬಹುದು. ಯಶಸ್ವಿ ಜನರು ಗುರಿಯನ್ನು ಸಾಧಿಸಿದ ನಂತರ ವಿನಮ್ರರಾಗುತ್ತಾರೆ ಎಂದು ಆಗಾಗ್ಗೆ ಹೇಳುತ್ತದೆ. ಆದರೆ ಇದು ಅಪೂರ್ಣ ಸತ್ಯ, ಏಕೆಂದರೆ ಯಶಸ್ವಿ ಜನರು ವಿನಮ್ರರಾಗಿದ್ದಾರೆ, ಅದಕ್ಕಾಗಿಯೇ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಜನರು ಏನು ಯೋಚಿಸುತ್ತಾರೆ? ನಾವು ಇದನ್ನು ಸಹ ಯೋಚಿಸಿದರೆ ಅದು ಏನು ಯೋಚಿಸುತ್ತಾರೆ? ತಮ್ಮ ಜೀವನದ ತಪ್ಪುಗಳಿಗಾಗಿ ದೇವರಿಂದ ಕ್ಷಮೆ ಬಯಸಿದರೆ ಆಗ ಇತರರ ತಪ್ಪುಗಳನ್ನು ಕ್ಷಮಿಸಿದ ನಂತರ ನಿದ್ರಿಸಿ. ತತ್ವಜ್ಞಾನಿಗಳು ಜೀವನದ ಕಷ್ಟ ಅವಕಾಶಗಳೆಂದು ಪರಿಗಣಿಸುವ ಮೂಲಕ ಮಾತ್ರ ನಾವು ಪ್ರತಿ ಗುರಿಯ ಶಿಖರವನ್ನು ತಲುಪಲು ಸಾಧ್ಯವಾಗುತ್ತದೆ. ಕೇವಲ ದೇವರ ಮೇಲೆ ಮಾತ್ರ ಅವಲಂಬಿಸಬೇಡಿ, ಏಕೆಂದರೆ ದೇವರು ತಮ್ಮ ಮೇಲೆ ಅವಲಂಬಿಸಿರುವ ಸಾಧ್ಯತೆಯಿದೆ. ನಾಣ್ಯಕ್ಕೆ ತಲೆ ಮತ್ತು ಬಾಲವಿದೆ, ಆದರೆ ಸಮಯವು ತಿರುಗುವವನಿಗೆ ಮಾತ್ರ ಸೇರಿದೆ. ಕಳೆದುಕೊಳ್ಳುವ ಭಯ ಮತ್ತು ಗೆಲ್ಲುವ ಭರವಸೆಯ ನಡುವಿನ ಸಮಯವೇ ತಮ್ಮ ಗೆಲುವು ಅಥವಾ ಸೋಲನ್ನು ನಿರ್ಧರಿಸುತ್ತದೆ. ತಮ್ಮ ದೃಷ್ಟಿಕೋನವು ಸಂತೋಷ ಮತ್ತು ದುಃಖವನ್ನು ವ್ಯಾಖ್ಯಾನಿಸುತ್ತದೆ. ಅದನ್ನು ಪಾಲಿಸಲು ಯಾವುದೇ ಸಮಯದ ಮಿತಿಯಿಲ್ಲ. ಇದನ್ನು ಯಾವುದೇ ಕ್ಷಣದಲ್ಲಿ ಪ್ರಾರಂಭಿಸಬಹುದು. ಶ್ರೀಮಂತ ಮತ್ತು ಬಡವರ ನಡುವೆ ಆಲೋಚನೆಯ ಒಂದು ವ್ಯತ್ಯಾಸ ಮಾತ್ರ ಇದೆ ಎಂದು ಹೇಳಬಹುದು.
ಈಗ ತಾವು ಯಾವ ರೀತಿಯಲ್ಲಿ ಯೋಚಿಸಬೇಕು ಎಂದು ನಿರ್ಧರಿಸ. ಯಾರೋ ಸಚಿನ್ ತೆಂಡೂಲ್ಕರ್ ಅವರನ್ನು ಕೇಳಿದರು, ಯಶಸ್ಸು ಎಂದರೇನು? ಸಚಿನ್ ಉತ್ತರಿಸಿದರು, ತಮ್ಮ ಸಹಿ ಜನರಿಗೆ ಆಟೋಗ್ರಾಫ್ ಆದ ದಿನವೇ ಯಶಸ್ಸು. ಕಾಯುವವರಿಗೆ, ಪ್ರಯತ್ನಿಸುವವರು ಬಿಟ್ಟುಕೊಟ್ಟಷ್ಟೇ ಸಿಗುತ್ತದೆ. ಬದುಕಿನಲ್ಲಿ 2 ವಿಷಯಗಳು ಮಾತ್ರ ತಾವು ಬೆಳೆದಾಗ ಇತರರನ್ನು ತಬ್ಬಿಕೊಳ್ಳಲು ಬಿಡುವುದಿಲ್ಲ. ಒಂದು ತಮ್ಮ ಹೊಟ್ಟೆ ಮತ್ತು ಇನ್ನೊಂದು ಅಹಂಕಾರ. ದೊಡ್ಡ ಹೊಟ್ಟೆಗೆ ಚಿಕಿತ್ಸೆ ಇದೆ, ಆದರೆ ಅಹಂಕಾರ ಬೇಡ. ತಾವು ಎಂದಾದರೂ ಒಳ್ಳೆಯ ಮತ್ತು ಕೆಟ್ಟ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳಲು ಬರರೆ, ಆಗ ಕೇವಲ ನಿಮ್ಮನ್ನು ಮುಂದಿರುವ ವ್ಯಕ್ತಿಯ ಸ್ಥಾನದಲ್ಲಿ ಇರಿಸಿ. ಕನಸುಗಳು ಮತ್ತು ಗುರಿಗಳ ನಡುವಿನ ವ್ಯತ್ಯಾಸ ಕೇವಲ ನಿದ್ರೆಯಲ್ಲ. ಕನಸುಗಳಿಗಾಗಿ ಶ್ರಮವಿಲ್ಲದೆ ನಿದ್ರೆ ಬೇಕು ಮತ್ತು ಗುರಿಗಳಿಗಾಗಿ ನಿದ್ರೆಯಿಲ್ಲದೆ ನಿದ್ರೆ. ಒಬ್ಬ ಕಷ್ಟಪಟ್ಟು ದುಡಿಯುವ ದುರ್ಬಲ ವ್ಯಕ್ತಿ ನನ್ನ ಬಳಿ ಹಣವಿದ್ದರೆ ನಾನು ಏನಾದರೂ ಎಂದು ಹೇಳುತ್ತಾನೆ. ಆದರೆ ಅದೇ ಹಣವು ನಗುತ್ತಾ ಹೇಳುತ್ತದೆ, ತಾವು ಏನಾದರೂ ಮಾಡಿದರೆ ನಾನು ಬರುತ್ತೇನೆ. ಜೀವನದ ಕ್ಷಣವನ್ನು ಜೀವನದ ಮೊದಲ ದಿನದಂತೆ ಬದುಕಿರಿ. ತಾವು ಶಾಲೆಯಲ್ಲಿ ಸ್ನೇಹಿತರನ್ನು ಭೇಟಿಯಾದಂತೆ ಒಂದು ಕ್ಷಣವಿದೆ. ಕೇವಲ ಒಬ್ಬ ಸೋಮಾರಿಯಾದ ವ್ಯಕ್ತಿ ಮಾತ್ರ ಯಾವುದೇ ಕಷ್ಟಕರ ಕೆಲಸವನ್ನು ಸುಲಭವಾದ ರೀತಿ ಮಾಡಲು ಕಲಿಸಬಹುದು. ಈ ಜಗತ್ತಿನಲ್ಲಿ ಯಾವುದೂ ನಿಷ್ಪ್ರಯೋಜಕವಲ್ಲ, ಏಕೆಂದರೆ ನಿಂತ ಗಡಿಯಾರವೂ ಸಹ ದಿನಕ್ಕೆ 2 ಬಾರಿ ಸರಿಯಾದ ಸಮಯವನ್ನು ತೋರಿಸುತ್ತದೆ. ಕನಸುಗಳನ್ನು ಸಾಗಿಸುವವರು ಯಾರು ಎಂದರೆ ಅವರ ಹಾರಾಟದ ಕನಸುಗಳಲ್ಲಿ ಜೀವವಿದೆ. ಏಕೆಂದರೆ ಎತ್ತರಕ್ಕೆ ಹಾರುವುದು ರೆಕ್ಕೆಗಳಿಂದಲ್ಲ, ಆದರೆ ಉನ್ನತ ಮನೋಭಾವದಿಂದ. ಮಳೆಯ ಸಮಯದಲ್ಲಿ ಎಲ್ಲಾ ಪಕ್ಷಿಗಳು ಹಾರುವುದನ್ನು ನಿಲ್ಲಿಸಿ ತಮ್ಮ ಗೂಡುಗಳಲ್ಲಿ ಕುಳಿತುಕೊಳ್ಳುತ್ತವೆ. ಅದೇ ಸಮಯದಲ್ಲಿ ಹಾರಾಟವು ಮೋಡಗಳ ಮೇಲೆ. ಪರಿಸ್ಥಿತಿ ಇಬ್ಬರಿಗೂ ಅನುಕೂಲಕರವಾಗಿದೆ, ಆದರೆ ಒಬ್ಬರು ಅದನ್ನು ಆನಂದಿಸುತ್ತಿದ್ದಾರೆ, ಒಬ್ಬರು ಅದಕ್ಕೆ ಹೆದರುತ್ತಿದ್ದಾರೆ. ಸೂರ್ಯನಂತೆ ಹೊಳೆಯಲು ಮೊದಲು ಸೂರ್ಯನಂತೆ ಉರಿಯಬೇಕು. ದಿನದ ನಂತರ ರಾತ್ರಿ ಬರುವಂತೆ ಅದೇ ರೀತಿಯಲ್ಲಿ ಸಂತೋಷದ ನಂತರ ದುಃಖ ಮತ್ತು ದುಃಖದ ನಂತರ ಸಂತೋಷ ಖಚಿತವಾಗಿ ಬರುತ್ತದೆ. ಆದರೆ ಅದು ಎಷ್ಟು ಕಾಲ ಉಳಿಯುತ್ತದೆ ಎಂಬುದು ನಮ್ಮ ಮೇಲೆ ಅವಲಂಬಿಸಿರುತ್ತದೆ. ಜೀವನವು ಏಕೈಕ ಪುಸ್ತಕ, ಅದರ 1000 ಪುಟಗಳು ಯಾವಾಗಲೂ ಓದಲು ಉಳಿದಿವೆ. ಹೆಚ್ಚಿನ ಜಿಗಿತವನ್ನು ತೆಗೆದುಕೊಳ್ಳಲು ಒಂದು ಹೆಜ್ಜೆ ಹಿಂದಕ್ಕೆ ಕೊಳ್ಳಬೇಕು. ಅದೇ ರೀತಿ ಯಶಸ್ಸಿನ ಮೊದಲು ಜೀವನವು ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳಬೇಕು. ಜೀವನದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಎಂದಿಗೂ ಹೆದರಬೇಡಿ. ಕೇವಲ 2 ವಿಷಯಗಳು ಸಂಭವಿಸುತ್ತವೆ, ತಾವು ಗೆಲ್ಲುತ್ತೀರಿ ಅಥವಾ ಸೋಲಿನಿಂದ ಕಲಿಯುತ್ತೀರಿ. ವಿಜೇತ ಮತ್ತು ಸೋತವನ ನಡುವಿನ ವ್ಯತ್ಯಾಸ ಇಷ್ಟೇ. ತೊಂದರೆಗಳನ್ನು ಎದುರಿಸಿದಾಗ ಸುರರು ಮಾರ್ಗಗಳನ್ನು ಬದಲಾಯಿಸುತ್ತಾರೆ, ಆದರೆ ವಿಜೇತರು ಹೊಸ ಮಾರ್ಗಗಳನ್ನು ಸೃಷ್ಟಿಸುವಲ್ಲಿ ನಂಬಿದ್ದಾರೆ. ಕಳೆದ ಕೆಟ್ಟ ಅಥವಾ ಕಷ್ಟಕರ ಸಮಯಗಳ ನೆನಪುಗಳು ಯಾವುದೇ ಕಾರಣವಿಲ್ಲದೆ ನಮಗೆ ನೀಡುತ್ತವೆ ಮತ್ತು ಅವುಗಳನ್ನು ಪ್ರಸ್ತುತ ಸಮಯದಲ್ಲಿ ನೆನಪಿಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಆಗಾಗ್ಗೆ ಕಾಣಲಾಗಿದೆ. ತಮ್ಮ ಪ್ರಸ್ತುತ ಸಮಯವನ್ನು ತಾವು ತಮ್ಮ ಕೆಲಸವನ್ನು ಸಂಪೂರ್ಣ ಹೃದಯದಿಂದ ಮಾಡಿದರೆ ಖಂಡಿತವಾಗಿಯೂ ತಮ್ಮ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ ಮತ್ತು ಮನಸ್ಸು ಕೇಂದ್ರೀಕೃತವಾದಾಗ ಸಂತೋಷದ ಭಾವನೆ ಇರುತ್ತದೆ. ನಿಯಮಿತ ಯೋಗ ಮತ್ತು ಧ್ಯಾನ ಮಾಡುವುದು ತಮ್ಮ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹ ಮತ್ತು ಮನಸ್ಸು ಬಹಳ ಹಗುರ ಮತ್ತು ಸಂತೋಷ ಅನುಭವಿಸುತ್ತದೆ. ಧ್ಯಾನ ಮಾಡುವುದರಿಂದ ತಮ್ಮ ಮೆದುಳಿಗೆ ಸಾಕಷ್ಟು ವಿಶ್ರಾಂತಿ ಸಿಗುತ್ತದೆ. ನಮ್ಮ ಈ ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ತಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡಿ ನಾವು ನೀಡಿದ ಪ್ರೇರಣೆಯ ಸಾರವನ್ನು ಬದುಕಿನ ಹಾದಿಯಲ್ಲಿ ಅಳವಡಿಸಿಕೊಳ್ಳಬೇಕು. ತಮ್ಮ ಜೀವನ ಸದಾ ಸಮಾಧಾನ, ನೆಮ್ಮದಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಸ್ನೇಹಿತರೆ, ಈ ಕೃಷ್ಣವನ್ನು ತಾವು ಆಲಿಸಿದ್ದೀರಿ. ಇಂತಹ ಅಮೂಲ್ಯ ಜೀವನ ಪಾಠಗಳನ್ನು ನಮಗೆ ನೀಡಿದ ಶ್ರೀಕೃಷ್ಣ ಪರನಿಗೆ ಕೋಟಿ ಕೋಟಿ ನಮನಗಳು. ಈ ವಿಚಾರಗಳು ತಮ್ಮ ಮನಸ್ಸನ್ನು ಶಾಂತಗೊಳಿಸಿ ಉತ್ತರಿಗೆ ಸಹಕಾರಿಯಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ತಮ್ಮ ಅಮೂಲ್ಯವಾದ ಪ್ರತಿಕ್ರಿಯೆಗಳನ್ನು ದಯವಿಟ್ಟು ಕಾಮೆಂಟ್ಗಳ ವಿಭಾಗದಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಇತರರೊಂದಿಗೆ ಹಂಚಿಕೊಳ್ಳಿರಿ ಮತ್ತು ಮತ್ತಷ್ಟು ಜ್ಞಾನಯುತ ವಿಚಾರಧಾರೆಗಳನ್ನು ಪಡೆಯಲು ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ತಾವು ತಮ್ಮ ಬಗ್ಗೆ ಕಾಳಜಿ ವಹಿಸಿರಿ. ತಮ್ಮ ರಾತ್ರಿಯು ಮಂಗಲಮಯವಾಗಿರಲಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.